नमः समयसाराय स्वानुभूत्या चकासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮನ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಪುಂಡಿಶುವರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಗೃಹಸ್ಥ ಪುರುಷ 500 ವರ್ಷಗಳ ಪೂರ್ವದಲ್ಲಿ ಬಾಲಕೋಠಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಗಳು ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯವು ಮಹಾಭಾಗ್ಯದಿಂದ ಉಪಲಬ್ಧವಾಗುವಂಥದ್ದು ಆದಂಥ ಕರ್ತಾಕರ್ಮ ಅಧಿಕಾರದ 49ನೇ ಮಂಗಲಮಯ ಕಲಶ. दूरं भूरि विकल्पजालगहने भ्राम्यं निजौघाच्युतो दूरादेव विवेकनिम्नदगना नीतो निजौघं बलात् विज्ञानैकरसस्तदेकरशिनाम् आत्मानमात्माहरन् आत्मनैव सदागतानुगतताम् आयात्ययं तोयवत्। ಅಯಂ ಆತ್ಮ ಗತಾನುಗತತಾಂ ಆಯಾತಿ ತೋಯವತ್. ದ್ರವ್ಯರೂಪದಿಂದ ವಿದ್ಯಮಾನವಿರುವಂಥ ಚೇತನ ಪದಾರ್ಥವು ಸ್ವರೂಪದಿಂದ ನಷ್ಟವಾಗಿತ್ತು. ಅದು ಪುನಃ ಆ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ದೃಷ್ಟಾಂತ ತೋಯವತ್, ನೀರಿನ ಹಾಗೆ. ಏನು ಮಾಡಿ? ಆತ್ಮಾನಂ ಆತ್ಮನಿ ಸದಾ ಆಹರನ್, ತನ್ನನ್ನು ತನ್ನಲ್ಲಿ ನಿರಂತರವಾಗಿ ಅನುಭವಿಸುತ್ತ. ಹೇಗಿದ್ದಾನೆ ಆತ್ಮನು? ತದೇಕ ರಸಿನಾಂ ವಿಜ್ಞಾನೈಕ ರಸ. ಅನುಭವ ರಸಿಕರಿರುವಂಥ ಪುರುಷರಿಗೆ ಜ್ಞಾನಗುಣದ ಆಸ್ವಾದ ರೂಪನಿದ್ದಾನೆ. ಆತ್ಮ ಹೇಗದನು? ಆತ್ಮ ಕರ್ಮಗಳಿಂದ ರಹಿತದನು ಅಂಥೇಳೇನು ಹೇಳಲಿಲ್ಲ. ವಿಕಾರ ರೂಪ ಆಗಿದ್ದಾನೆ ಅಂಥೇಳೇನು ಹೇಳಲಿಲ್ಲ. ವಿಕಾರದಿಂದ ರಹಿತ ಇದ್ದಾನು ಅಂಥೇಳಿ ಹೇಳಲಿಲ್ಲ. ಆದರೆ ಹೇಗಿದ್ದಾನೆ ಆತ್ಮನು? ಈ ಪ್ರಶ್ನೆಗೆ ಅತ್ಯಂತ ಉಪಯುಕ್ತವಾದಂಥ, ಅರ್ಥಾತ್ ಕರ್ತಾಕರ್ಮದೊಳಗ ಇಲ್ಲಿಯವರೆಗೆ ನಿಜವಾಗಿ ಲಾಭಾನ್ವಿತ ಆಗ್ತಾ ಬಂದಿರುವಂಥ ಜೀವನಿಗೆ ಯಾವ ಪ್ರಕಾರ ಉಪಯೋಗಿ ಇದೆಯೋ ಆ ಪ್ರಕಾರ ಉತ್ತರ ಹೇಳಿದ್ದಾರೆ. ಹೇಗಿದ್ದಾನೆ ಆತ್ಮ? ಅನುಭವ ರಸಿಕ ಪುರುಷರಿಗೆ ಜ್ಞಾನಗುಣದ ಆಸ್ವಾದ ರೂಪವಿದ್ದಾನೆ. ಎಂಥ ಅದ್ಭುತ ಮಾತರೆ! ಲೋಕದೊಳಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ ಹೇಳಿ? ಒಂದು ಈ ಜನಶಾಸನದ ಸಾನ್ನಿಧ್ಯವನ್ನು ಹೊರತುಪಡಿಸಿ ಲೋಕದೊಳಗೆ ಏನಿದೆ? ಬರೀ ವಿಷಯ, ಕಷಾಯ, ಶರೀರ, ಧನ, ಖ್ಯಾತಿ, ದೊಡ್ಡ ಸ್ಥಿತಿ, ಇದರಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಜೀವರುಗಳಲ್ಲ, ಮನುಷ್ಯರೇ. ಮನುಷ್ಯ ಸಮಸ್ತ ಪ್ರಾಣಿಗಳಲ್ಲಿ ವಿವೇಕವಂತ ಇರುವೆಳೆಗಳು ಕೂಡ ಇಂಥ ಅವಿವೇಕದ ಕಾರ್ಯ ಮಾಡ್ತಾ ಇರ್ತಾರೆ. ಎಂಥ ಅವಿವೇಕ! ಬರೀ ವಿಷಯ, ಕಷಾಯ, ಧನ, ಖ್ಯಾತಿ, ದೊಡ್ಡಿಸ್ತಾರೆ.
ಇಷ್ಟು ಬಿಟ್ಟು ಅವನಿಗೆ ಏನು ಜೀವನದ ಒಂದು ಯಾವುದೇ ಪ್ರಕಾರದ ಸತ್ವನ ಇಲ್ಲ, ಹೀಗಾಗಿ ಬಿಟ್ಟಿದೆ. ಅದರೊಳಗೆ ಸಂಪೂರ್ಣ 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 ರಭಸವಾದಂಥ ಪ್ರವಾಹದೊಳಗ ನಾಮ ನಿಶಾನಿಲ್ಲದನ್ನು ಕಳೆದು ಹೋಗ್ತಂತೆ. ಇಲ್ಲಿ ನಿರ್ಜನವಾದಂಥ ವನದೊಳಗ ಅಥವಾ ಎಲ್ಲೋ ಲೋಕದ ಕೃತ್ರಿಮತೆಯಿಂದ ಬಹುದೂರ ವಾಸ ಮಾಡುವಂಥ ಮಹಾಮುನಿ ಭಾವಲಿಂಗಿ ಸಂತ ಹೇಳ್ತಾ ಇದ್ದಾರೆ, ರಾಜಮಲ್ಜಿ ಪಾಂಡೆಗೆ ಹೇಳ್ತಾ ಇದ್ದಾರೆ. ರಾಜಮಲ್ಜಿ ಪಾಂಡೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಹೇಗಿದ್ದಾನೆ ಆತ್ಮನ? ಅಮೃತಚಂದ್ರಾಚಾರ್ಯ ಯಾವಾಗಿದ್ರು ಮತ್ತು ರಾಜಮಲ್ಜಿ ಇದರ ಕಡೆ ನಮ್ದು ಉಪಯೋಗ ಹೋಗ್ತಿದ್ದೀರಿ, ಅವಾಗಿದ್ರೇನವರ ಅಂತ ನಮ್ದು ವಿಚಾರ. ಆದ್ರೆ ನೋಡ್ರಿ, ಅರೂಪೀಯ ಆತ್ಮನ ಅನಂತ ಗುಣಗಳ ನಿವಾಸಿ ಯಾವ ಅರೂಪಿ ಅಸಂಖ್ಯ ಕ್ಷೇತ್ರದೊಳಗೆ ಇದೆಯೋ ಅಲ್ಲಿ ಯಾವ ಭಾವದ ತರಂಗಗಳು ಉದಿಸಿ ಬರ್ತವೆಯೋ ಆ ಭಾವದ ತರಂಗಗಳ ಅಪೇಕ್ಷಿತವಿರುವಂತಹ ಜಿಜ್ಞಾಸೆಯ ಉಪಶಮವನ್ನ ಅದರಲ್ಲಿ ಯಾರು ಪರಿಣತದರು ಅಂಥ ಆತ್ಮರುಗಳ ಶುದ್ಧ ಭಾವದ ತರಂಗದ ಸಂಸ್ಪರ್ಶದಿಂದ ಅದರದ ಉಪಶಮ ಮಾಡಿಕೊಳ್ತಾರೆ. ತಿಳಿತಿದೆ ಅಂದರೆ ಅರೂಪಿ ಆತ್ಮನ ಯಾವ ಅನಂತವನಗಳ ಅಸಂಖ್ಯ ಅರೂಪಿ ಪ್ರದೇಶದೊಳಗೆ ವ್ಯಾಪ್ತಿಯದವೆಯೋ ಆ ಕ್ಷೇತ್ರದೊಳಗೆ ಉದಿಸಿ ಬರುವಂಥ ಅರೂಪಿ ಜಿಜ್ಞಾಸಾಮಯ ಭಾವ ತರಂಗೇನದವ್ರಲ್ಲ ಅವ ತಮ್ಮ ಜಿಜ್ಞಾಸೆಯ ಉಪಶಮವನ್ನ ಆ ಕಾರ್ಯದಲ್ಲಿ ಗುರುತ್ವವನ್ನು ಯಾರು ಪಡೆದಿದ್ದಾರೋ ಅಂಥ ಅರೂಪಿಯ ಆತ್ಮನ ಅಸಂಖ್ಯ ಪ್ರದೇಶಗಳಿಂದ ಪ್ರಸಾರಿತ ಆಗ್ತಾ ಇರುವಂಥ ಶುದ್ಧ ಭಾವರೂಪದ ತರಂಗಗಳ ಸಂಸ್ಪರ್ಶ ಮಾಡಿ ಪರಿತೃಪ್ತ ಆಗ್ತವೆ. ನಮಗೆ ಬರೆಯ ಅಭ್ಯಾಸ ಇಂದ್ರಿಯಜನ್ಯ ವಿಷಯಗಳನ್ನೇ ವಸ್ತುಗಳನ್ನೇ ನಾವು ವಿಷಯ ಅಂತ ಹೇಳಿ ತಿಳಿತೀವಿ. ಶಬ್ದ ಕಿವಿಗೆ ಕೇಳಿ ಬಂದ್ರನ ಅದು ನಾವು ಅರ್ಥಪೋಷಕ ಅಂತ ಹೇಳಿ ತಿಳಿತೇವೆ, ಅಥವಾ ಅದರಿಂದ ನಮ್ಗೆ ಏನಾದರೂ ಪರಿಚಯ ಆಗ್ತಿದೆ ಅಂತ ಹೇಳಿ ತಿಳಿತೇವೆ. ಕಣ್ಣಿನಿಂದ ದೃಶ್ಯ ಕಂಡು ಬಂದ್ರನ ನಾವು ಏನ್ರ ನೋಡಿದೆವು ಅಂಥೇಳಿ ನಮಗನ್ನಿಸ್ತಿದ್ದೀರಿ. ತೀರ್ಥ ವಂದನ ಯಾಕೆ ಮಾಡ್ತೇವೆ ನಾವು? ಆ ಜಡ ಬೆಟ್ಟವನ್ನ ಅಥವಾ ಆ ಪಾದಕಮಲಗಳನ್ನ ಈ ಚಕ್ಷು ಇಂದ್ರಿಯದಿಂದ ನೋಡಿ ನಮಗೆ ದರ್ಶನ ಆಯಿತು ಅಂಥೇಳಿ ನಾವು ಅಂತೀವಿ. ಆದರೆ ವಾಸ್ತವಿಕವಾಗಿ ಆ ಚರಣ ಕಮಲಗಳು ಯಾರು ಅದವು ಅನ್ನೋದನ್ನ ಆ ಅರೂಪಿ ಆತ್ಮನ ಪರಮಶುದ್ಧ ಭಾವವನ್ನ ಈ ಅರೂಪಿ ಆತ್ಮನ ಜಿಜ್ಞಾಸಾಮಯ ಭಾವದಿಂದ ನೋಡ್ತೇವೇನ್ರಿ? ಇಲ್ಲ. ಮತ್ತೆ ತೀರ್ಥವಂದನ ಎಲ್ಲಿ ಆಯ್ತ್ರಿ? ಜಡದಿಂದ ಜಡಕ್ಕೇನು ಲಾಭ ಆಗೋದಿದೆ, ಆ ಜಡದಿಂದ ಈ ಜಡಕ್ಕೇನು ಲಾಭ ಆಗೋದಿದೆ. ಈ ಜಡಗಳ ಜೊತೆಗೆ ಸಮರ್ಪಿತ ಆಗಿ ಹೋಗ್ತಾ ಇರುವಂತಹ ಚೈತನ್ಯ ಶಕ್ತಿಯಿಂದ ಚೇತನಾತ್ಮನಿಗೆ ಏನು ಲಾಭ ಆಗೋದಿದೆ? ಈ ಜಡಗಳ ಜೊತೆಗೆ ನಿರಂತರ ಸಮರ್ಪಿತ ಭಾವದಿಂದ ವ್ಯವಹರಿಸ್ತಾ ಇರುವಂತಹ ಚೈತನ್ಯರಿಂದ ಆ ಚೇತನಮಯ ಆತ್ಮನಿಗೆ ಏನು ಲಾಭ ಇದೆ? ಜಡದಿಂದ ಜಡಕ್ಕೆ ಲಾಭ ಇಲ್ಲ. ಈ ಚಕ್ಷು ಇಂದ್ರಿಯದಿಂದ ಆ ಚರಣ ಕಮಲಗಳ ಅಥವಾ ಆ ಉನ್ನತವಾದಂತಹ ಬೆಟ್ಟವನ್ನ ಈ ಶರೀರದ ಮೂಲಕ ಹತ್ತಿ ಈ ಚಕ್ಷು ಇಂದ್ರಿಯದ ಮೂಲಕ ಆ ಪಾದ ಕಮಲಗಳನ್ನ ನೋಡುವುದರಿಂದ ಆತ್ಮನಿಗೆ ಏನಾಯ್ತು? ಜಡದಿಂದ ಜಡಕ್ಕೇನೂ ಆಗುವುದಿಲ್ಲ, ಜಡದಿಂದ ಆತ್ಮನಿಗೇನೂ ಆಗುವುದಿಲ್ಲ. ಇದು ಒಂದು ಮಾತು. ಇನ್ನು ಈ ಜಡಗಳಲ್ಲಿ ಮುಳುಗಿ ಹೋಗಿರುವಂಥ ತನ್ಮಯ ಆಗಿರುವಂಥ ಆ ಚೈತನ್ಯ ಸಾಮರ್ಥ್ಯದಿಂದ ಆ ಚೇತನಾತ್ಮನಿಗೆ ಏನು ಲಾಭ ಇದೆ? ಯಾವ ಚೇತನಾತ್ಮನಿಗೆ? ಯಾರ್ದ ಆ ಚೈತನ್ಯ ಸಾಮರ್ಥ್ಯ ಇದೆಯಲ್ಲ, ಪ್ರತಿ ಸಮಯಕ್ಕೆ ಹೊರಗೆ ಬರ್ತಾ ಇದೆಯಲ್ಲ, ಜಡದೊಳಗೆ ವಿಲೀನ ಆಗ್ತಾ ಇದೆಯಲ್ಲ, ಆ ಚೈತನ್ಯ ಸಾಮರ್ಥ್ಯದಿಂದ ಆ ಚೇತನಾತ್ಮನಿಗೆ ಏನು ಲಾಭ ಇದೆ? ಚೇತನಾತ್ಮನಿಗೆ ಯಾವ ಲಾಭ ಆಗಬೇಕಾದದ್ದು ಇಲ್ಲ.
ಲಾಭ ಆಗ್ಬೇಕಾದದ್ದು ಆ ಚೈತನ್ಯ ಸಾಮರ್ಥ್ಯಕ್ಕರಿ ಯಾವುದು ಪ್ರತಿ ಸಮಯ ಉದ್ದೇಶ ಬರ್ತಾ ಇದೆಯಲ್ಲ ಅದಕ್ಕೆ ಲಾಭ ಆಗ್ಬೇಕಾಗಿದೆ. ಹಾಗಾದ್ರೆ ಅದು ಎಲ್ಲಿ ಕೂತದ್ದಿದೆ, ಅದು ಎಲ್ಲಿ ಮೋಸ ಹೋದದ್ದಿದೆ? ಜಡದೊಳಗೆ ಈ ಇಂದ್ರಿಯದೊಳಗೆ ಅಥವಾ ಈ ದೇಹದ ಕಾರ್ಯದೊಳಗೆ ಬೆಟ್ಟ ಹಚ್ಚಿ ಹೋಗೋದು ಶಪ ಅಂತೇಳಿ ಹೌದು ಅಥವಾ ಇಲ್ಲ? ಯಾಕೆ? ಚೈತನ್ಯದ ದೃಷ್ಟಿ ಇಲ್ಲ, ಜೀವ ಆಗಿ ನಿಲ್ಲಲಿಲ್ಲ ನಾವು ಯಾವ ಕಾರ್ಯದೊಳಗ. ಪೂಜೆಯೊಳಗಿಲ್ಲ, ದರ್ಶನದೊಳಗಿಲ್ಲ, ಸ್ಪರ್ಧೆಯೊಳಗಿಲ್ಲ, ಉಪವಾಸದೊಳಗಿಲ್ಲ. ಯಾವುದರೊಳಗೆ ನಾವು ಚೈತನ್ಯ ಆಗಿದ್ದೀವಿ? ಎಲ್ಲ ಬರೀ ಜಡ. ಕಾರ್ಯ ಜಡದಿಂದ ಜಡದೊಳಗೆ ಜಡದ ಯೋಗ್ಯತೆಯಿಂದ ಆಗ್ತಿದೆ. ಚೈತನ್ಯ ಸಾಮರ್ಥ್ಯ ಅಜ್ಞಾನದಿಂದ ಅದನ್ನು ನಾನು 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 ಅಂತ ಹೇಳಿ ಅನುಭವ ಅದು ಇದರಿಂದ ಆಗ್ತಿದ್ದೀರಿ. ಇದಕ್ಕೆ ಅದರಿಂದ ಏನ್ರೆ ಲಾಭ ಆಗ್ತಿದ್ದೀರಿ? ಅದು ಇದರದ್ದು ಆಗುವುದಿಲ್ಲ, ಇದಕ್ಕೆ ಅದರಿಂದ ಯಾವ ಲಾಭ ಆಗುವುದಿಲ್ಲ. ಇಂಥ ಹಾನಿಮಯ ವ್ಯಾಪಾರದೊಳಗ ಇಂಥ ಅತ್ಯಮೂಲ್ಯವಾದಂಥ ಸಂಜ್ಞೆ ಪಂಚೇಂದ್ರಿಯ ಪರ್ಯಾಯವನ್ನ ಜೀವ ಏನ್ ಮಾಡ್ತಾ ಇದ್ದಾನೆ? ಕಳ್ಕೊಳ್ತಾ ಇದ್ದಾನೆ ಅಷ್ಟೆ. ಏನು ಪ್ರಶ್ನೆ ಕೇಳಿರ್ರಿ, ಇವರಿದಾರ ಮನೆಯಲ್ಲಿ ದ್ರವ್ಯ ಸಾಪೇಕ್ಷ, ದೇಹ ಸಾಪೇಕ್ಷ, ಕಾಲ ಸಾಪೇಕ್ಷ. ಅವರಾಗಿ ಹೋದ ನಂತರ 500 ವರ್ಷದ ಮೇಲೆ ಇವರು ವರ್ತಿಸ್ತಾ ಇದ್ದಾರೆ. ಅವರಿದ್ದರು ವನದಲ್ಲಿರಿ, ಅವರಿದ್ದರು ವನದಲ್ಲಿ ನಿರ್ಗ್ರಂಥ ದೇಹದೊಳಗ 500 ವರ್ಷ ಪೂರ್ವದೊಳಗ. ಹಾಗಾದ್ರೆ ಇವರ ಪ್ರಶ್ನೆಗೆ ಅವ್ರ ಉತ್ತರ ಯಾಕೆ ಕೊಟ್ಟಿರ್ರಿ? ವಿಚಾರ ಮಾಡಿದ್ದೇವೆ ಯಾವತ್ತಾದರೂ? ಅವರು ಹೋಗಿ ಎಷ್ಟು ವರ್ಷ ಕೋಡಿ ಸಾಗರ ವರ್ಷ ಆಯ್ತರಿ ಸಿದ್ಧಾಲಯವನ್ನು ತಲುಪಿ. ಮತ್ತು ಪಂಚಮಗುಣ ಸ್ಥಾನವರ್ತಿ ಶ್ರಾವಕ ಅಲ್ಲಿ ಆ ತೀರ್ಥಕ್ಷೇತ್ರದೊಳಗೆ ಹೋದ ನಂತರ ಇವರಿಗೆ ದರ್ಶನ ಅವ್ರಿಗೆ ಯಾಕೆ ಕೊಟ್ರೆ? ಅಲ್ಲೇ ಇದ್ದುಕೊಂಡು ಕೊಟ್ಟರು, ಏನು ಇಲ್ಲಿ ಬಂದು ಕೊಟ್ಟರು, ನೀವು ಅಲ್ಲಿ ಹೋದು, ಏನಾಯ್ತು? ವಿಚಾರ ಎಂದು ಏನು ಮಾಡಿದ್ರೆ ನಮಗೇನು ತಿಳಿತಿದೆ ಅದನ್ನು ಮಾಡಿದೆವು, ನಮಗೇನು ಅನ್ನಿಸ್ತಿದೆ ಆ ಪ್ರಕಾರ ಹರ್ಷಿತಾದೆವು. ಎಲ್ಲರೂ ಹೆಂಗ್ ಮಾಡ್ತಾರೆ? ಎಲ್ಲರೂ ಯಾರ? ಅಜ್ಞಾನಿಗಳ ಸಂವೇದಿಗಳ ನಮ್ಮಂಥವ್ರನ್ನಲ್ಲ ಅವ್ರದ್ದು ನೋಡ್ತೀವಿ. ನಮ್ಮಷ್ಟಕ್ಕೆ ನಾವೇ ಎಷ್ಟು ಬಾರಿ ಶಿಖರ್ಜಿ ಆಯ್ತು, ಏನೂ ಹೋಗಿಲ್ಲ, ಹಾಗೆಯೇ ಉಳಿಬಿಟ್ಟಿತ್ತು, ನಂದು 3 ಬಾರಿ ಆಯ್ತು. ಎಲ್ಲಿ ಆಯ್ತು ಮತ್ತೆ ಎಲ್ಲಿ ಆಗಲಿಲ್ಲ, ಏನಾಯ್ತು? ಅದರಿಂದ ಜೀವನಗಳು ಪರಿವರ್ತನೆ ಏನಾಯ್ತು? ಜೀವನ ಯಾರ್ದ? ಜೀವನ ಇದರ್ದ, ಜೀವನನೂ ಇದರ್ದನಲ್ಲೇ. ಪರಿವರ್ತನೆ ಎಲ್ಲಾಯ್ತು? ವೃದ್ಧಾದಿವು ದೇಹದೊಳಗೆ ರೋಗ ಬಂತು, ಶಿಥಿಲತೆ ಬಂತು. ಎಲ್ಲಿ? ದೇಹದೊಳಗೆ. ನಾನ್ಯಾರ? ದೇಹದಲ್ಲ. ಇಲ್ಲಿ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? ಹೇಗಿದ್ದಾನೆ ಆತ್ಮನು? ಎಂದಾದ್ರೂ ನಮ್ಮ ಅಂತರಂಗದೊಳಗೆ ಓದಕ್ಕೆ ಕೂಡು ಹೇಳಿದೊಳಗೆ ನನ್ನ ಆತ್ಮ ಹೇಗಿದ್ದ ಅಂತ ತಿಳ್ಕೊಳ್ಳಿ. ಅರೆ ನನ್ನ ಆತ್ಮ ಹೇಗಿದ್ದಾನ ಅನ್ನೋದು ನನಗೆ ಗೊತ್ತೇ ಐತಿಲ್ಲ. ಹೇಗದನು? ಈ ದೇಹ ರೂಪದನ. ಇಷ್ಟು ಕೂಡ ನಮ್ಮಲ್ಲಿ ಭೇದ ಯಾವಾಗೂ ಇಲ್ಲ. ಈ ದೇಹ ಅಂದ್ರೆ ನಾನು ಅನ್ನೋದು ನಿರಂತರ ಗಾಢವಾದಂಥ ಶ್ರದ್ಧೆ ಇದೆ, ಅವ್ಯಾಹತವಾದಂಥ ಅನುಭೂತಿ. ಪ್ರಶ್ನೆ ಯಾರಿಗೆ ಉತ್ಪನ್ನ ಆಗ್ತವೆ? ಪ್ರಾಯಶ್ಚಿತ್ತ ಅನ್ನೋದೊಂದು ತಪಸ್ಸಿದೆ ಅಲ್ಲ, ಇದೆ. ಬಾಹ್ಯನ ಅಂತರಂಗ ಅಂತರಂಗ. ಹಾಗಾದ್ರೆ ಆ ಪ್ರಾಯಶ್ಚಿತ್ತದೊಳಗ ಯಾವ್ಯಾವ ಭೇದ ಅದಾವಲ್ಲ, ಆಂತರ್ಯದ ಭೇದ. ಆ ಪ್ರಾಯಶ್ಚಿತ್ತ ರೂಪದ ದಂಡನೆಯನ್ನ ಈ ನಿಂದಾಗರಹದಿಂದ, ಆಲೋಚನಾದಿಂದ, ಪ್ರತ್ಯಾಖ್ಯಾನದಿಂದ ತಮ್ಮಷ್ಟಕ್ಕೆ ತಾವೇ ಕೆಲವೊಂದ ತಗೊಳ್ತಾರೆ. ಕೆಲವೊಂದ ಗುರುವಿನ ಹತ್ರ ಅದು ತಮ್ಮ ಅಪರಾಧವನ್ನ ನಿವೇದನೆ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತ ಕೇಳ್ತಾರೆ. ಅಲ್ಲಿ ಮಾತು ಬರ್ತಿದೆ, ಪ್ರಾಯಶ್ಚಿತ್ತ ಆಚಾರ್ಯರ ಯಾರಿಗೆ ಕೊಡ್ತಾರೆ? ದುರ್ಬಲನಿಗೆ ಕೊಡುವುದಿಲ್ಲ. ಮುನಿ ದುರ್ಬಲ ಇದ್ದ ಅಂತಂದ್ರೆ ಕೊಡುವುದಿಲ್ಲ. ದುರ್ಬಲ ಅಂದ್ರೆ ದೇಹದಿಂದಲ್ಲ, ಮಾನಸಿಕವಾಗಿ ದೀರ್ಘ ಅಭ್ಯಾಸ ಮಾಡಿರುವಂತಹ ಮಹಾಪುರುಷಾರ್ಥಿ ಇರುವಂತಹ ವಜ್ರವೃಷಭ ನಾರಾಜ ಸಂಹನನಧಾರಿ ಇರುವಂಥವನಿಗೆ ಉತ್ಕೃಷ್ಟವಾದಂತಹ ದಂಡನೆ ಕೊಡ್ತಾರೆ.
ಇವ ಪಾರ್ಥ ಮಾಡ್ತಾನ್ರಿ. ದುರ್ಬಲ ಇದ್ದ ಅಂತಂದ್ರೆ, ಅಭ್ಯಾಸ ಇರಲಿಲ್ಲ ಅಂತಂದ್ರೆ ಏನಿದೆ ಜೈನ ದರ್ಶನದೊಳಗೆ ಏನು ನಡೀತಿದೆ ರೀ, ಯಾರ್ದಿದೆ? ಅದಕ್ಕೆ ಇಹ ಧರ್ಮ ಹೇ ಆತಮ ಜ್ಞಾನಿಕ सीमंधर महावीर स्वामी का इस धर्म का भैया क्या कहना, यह धर्म है वीरों का कहना, वीरों का ಹೇಳಿಗಳಿಗೆ ಶೋಭಿಸ ಭಿಕ್ಷುಕನಿಗೆ ರಾಜಮುಕುಟವನ್ನು ತೊಡಚಿದರೆ ಶೋಭಿಸ್ತಿದೆ ಅಂತ. ಇದು ಮುನಿಗಳ 6 ಅವಶ್ಯಕದೊಳಗೂ ಪ್ರಾಯಶ್ಚಿತ್ತ ಬರ್ತೈತಲ್ಲ, ಇದು ಆ ಪ್ರಾಯಶ್ಚಿತ್ತಕ್ಕೆ ಮತ್ತು ಈ ಪ್ರಾಯಶ್ಚಿತ್ತ, ಇದು ಪ್ರಾಯಶ್ಚಿತ್ತ ತಪಸ್ಸಿನ ಮಾತು ಹೇಳ್ತಾ ಇದ್ದೆ. ಅದು ಕರೆ ಪ್ರಾಯಶ್ಚಿತ್ತ. ಅದು ಮುನಿ ಆಚರಣೆಯೊಳಗೆ ಅವಶ್ಯ ವಿಭಾಗ ಇದೆ, ಅವಶ್ಯಕ ಇದೆ, ಆ ಮಾತಿನಲ್ಲಿ ಇದೆ. ಇಲ್ಲೇನ ಅಂತರ ಬಹಿರ 2 ಪ್ರಕಾರದ 12 ರೂಪದ ಯಾವ ತಪಸ್ಸದವಲ್ಲ, ಆ ತಪಸ್ಸಿಗೆ ಸಂಬಂಧಿಸಿದ ಹಾಗೆ ಸುದೃಷ್ಟಿ ತರಂಗಿಣಿಯೊಳಗೆ ಇದರದ ವಿವೇಚನೆ ಬಹಳ ಸುಂದರ ಬರ್ತಿದೆ. ಆಚಾರ ಸಾರದ ಆಧಾರದಿಂದ ಕೊಟ್ಟಿದ್ದಾರೆ. ಕೆಲವೊಂದು ಮಾತು ಈಗ ಹೇಳಿದೆಲ್ಲ ಚೂಲಿಕ ಸ್ವಲ್ಪ ಕಠಿಣ ಅನಿಸ್ತೈತಿ ಅಂತ ಯೋಗ ಸಾರ ಪ್ರಾಕೃತದೊಳಗಿಂದ ಕಠಿಣ ಇದ್ದಾಗನ ಅದು ಇದುವರೆಗೆ ನಮ್ಮ ಜೀವನದೊಳಗೆ ಇಳಿದಿಲ್ಲ. ಸುಲಭ ಇದ್ದದ್ದು ಎಲ್ಲ ಬಂದು ಎಲ್ಲ ನಮ್ಮಲ್ಲೇ ಬಂದು ಏನಿಲ್ಲರಿ. ಬಟ್ಟೆ ಬದಲಾಯಿತು, ಭಾಷೆ ಬದಲಾಯಿತು, ವೇಷ ಬದಲಾಯಿತು, ಆಹಾರ ಬದಲೇ ಆಯಿತು, ವಾಸಸ್ಥಾನದ ಬದಲೇ ಆಯಿತು. ಅದರ ಸಲುವಾಗಿ ಎಷ್ಟು ಬೇಕಷ್ಟು ಮತ್ತು ಆಕುಲತೆ ವ್ಯಾಕುಲತೆಯನ್ನು ನಡೆದು ಅವೆಲ್ಲ ನಡೀತಿರಲಿಲ್ಲ. ಕೃತಕಾರಿತ ಅನುಮೋದನೆಯ ಅರ್ಥ ಏನು ಮಾಡಿದೆವು? ಭಾವಸಹಿತ ಅನುಮೋದನೆ ಮಾಡಿದರೆ ನರಕಾದಿ ದುರ್ಗತಿ ಆಗುವುದಿಲ್ಲ ಅಂಥೇಳಿ ಮೃತ್ಯು ಮಹೋತ್ಸವ ಪಾಠದೊಳಗೆ ಸೂರದಾಸ ಕವಿ ಹೇಳಿದ, ಪಂಡಿತ ಸೂರದಾಸ್. ಭಾವಸಹಿತ ಆ ಉಪಸರ್ಗದೊಳಗ ಯಾವ ರೀತಿ ಆ ಮಹಾಮುನಿಗಳ ಸ್ಥಿರ ಉಳಿದರು, ಇದನ್ನು ಭಾವಸಹಿತ ಅನುಮೋದನೆ ಮಾಡಿದರೆ ಆ ಜೀವಕ್ಕೆ ನರಕಾದಿ ದುರ್ಗತಿ ಆಗುವುದಿಲ್ಲ ಅಂಥೇಳಿ ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾನೆ ಗೃಹಸ್ಥ. ಕನ್ನಡದ ಚಂದ್ರಸಾಗರ ವರ್ಣಿ ಏನು ಹೇಳಿದ? ಆರೊಬ್ಬರೋದಲಿವರಿಗೆ ಅವರಿಗೆ ಮೂರೇ ಭಾವ. ಎಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾನ್ರಿ. ಆರೊಬ್ಬರು ಓದಲು ಅವರಿಗೆ ಮೂರೇ ಭಾವ. ಈ ಭವ್ಯಾಮೃತವನ್ನ ಯಾರು ಓದ್ತಾರಲ್ಲ ಅವರಿಗೆ ಮೂರೇ ಭಾವ. ತಡೆದರೆ 8 ಭಾವದೊಳ ಮೋಕ್ಷ, 8ಕ್ಕಿಂತ ಹೆಚ್ಚು ಇಲ್ಲವೇ ಇಲ್ಲ. ಎಷ್ಟು ವಿಶ್ವಾಸದಿಂದ ಆಗ್ತದೆ. ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶಬಹುದು, ಪುಣ್ಯಬಹುದು, ತೇಜಬಹುದು, ಏನು ಮುಂದೊಲಿದ ಅಪರಾಜಿತೇಶ್ವರನ ಕಾಣುವರು. ಎಷ್ಟು ವಿಶ್ವಾಸದಿಂದ ಹೇಳ್ತಾರೆ. ಏನು ಮೋಸಗೊಳಿಸೋದೈತಿ? ಇಂದ್ರ ಸವಾಲು ಹೇಳಿದ್ರೆ ನಾಳೆ ಭವಿಷ್ಯದೊಳಗೆ ಇಂದ್ರ ಅಂತೇಳಿ ವಚನ ಸತ್ತಿಲ್ಲ. ಆ ಹಾಗೆ ಹೇಳುವುದು ಅಭಿಪ್ರಾಯ ವಚನ ಅಸತ್ಯ ಇಲ್ಲವೇ ಇಲ್ಲ. ಅದರಿಂದ ಹಾಗೆ ಹೇಳ್ತಾ ಇದ್ದಾರಲ್ಲ, ಅವರ ಅಭಿಪ್ರಾಯಗಳು ಕೋಟ ಇದೆ. ಇದೆ ಅಥವಾ ಇಲ್ಲ? ವಚನ ಅಸತ್ತಿಲ್ಲ. ಇವತ್ತು ಇಂದ್ರನ ಸವಾಲು ಹಿಡಿದ್ರೆ ನಾಳೆ ಇಂದ್ರ ಆಗ್ತೀರಿ, ಭವಿಷ್ಯದೊಳಗೆ ಇಂದ್ರ ಆಗ್ತೀರಿ. ಇವೆಲ್ಲ ಮಾತುಗಳನ್ನು ಹೋಲಿಸಿ ನೋಡ್ರಿ. ಪಂಚಕಲ್ಯಾಣಿಕದೊಳಗ ಇಂದ್ರನ ಹರಾಜು ಹಿಡಿದರೆ ಭವಿಷ್ಯದೊಳಗೆ ಇಂದ್ರ ಆಗ್ತಾರೆ. ಸೇವಾ ಮಾಡಿರೋ ಚಕ್ರವರ್ತಿ. ಯಾವ ವಚನ ಸತ್ತಿಲ್ರಿ. ಭವ್ಯಾಮೃತವಿದು ಆರೊಬ್ಬರೋದಲವರಿಗೆ ಮೂರೇ ಭವ. ಈ ವಚನ ಆಗಲಿ ಇದಾಗಲಿ ಪಾಪ ಬೀಜ ನಿರ್ನಾಶನಬಹುದು ಅದಾಗಲಿ ಭಾವಸಹಿತ ಅನುಮೋದಿ. ಯಾರ ಈ ಆಗಿ ಹೋದಂಥ ಉಪಸರ್ಗ ವಿಜಯಿ ಮುನಿರಾಜರ ಆ ಆಂತರ್ಯದ ಪುರುಷಾರ್ಥವನ್ನ ಅಂಥ ಸನ್ನಿವೇಶದೊಳಗೂ ಕೂಡ ಮೃತ್ಯುವೆಂಬ ಮಹೋತ್ಸವದೊಳಗೆ ಅವರು ಇದ್ದರು. ಈ ಪ್ರಕಾರ ನೀವು ಭಾವದಿಂದ ಅನುಮೋದನೆ ಮಾಡಿದರೆ ಅಂತಂದ್ರೆ ನರಕಾದಿ ದುರ್ಗತಿ ಯಾವಾಗೂ ಆಗುತ್ತಿಲ್ಲ.
ಇವು ಎಲ್ಲದರದ ತಾತ್ಪರ್ಯ ಏನಿದೆ? ಏನಿದೆ? ಮುನಿ ಸಂಘದ ಸೇವಾ ಮಾಡೋದಂತಂದ್ರೆ ಏನಿದೆ ಗೊತ್ತಿಲ್ಲ. ಇಂದ್ರನ ಹರಾಜು ಹಿಡಿಯೋದಂತಂದ್ರೆ ಯಾವುದು ಗೊತ್ತಿಲ್ಲ. ಅದಕ್ಕೆ ನಿಮಗೆ ಯಾವುದು ತಿಳಿಲಿಲ್ಲ ಅಂತಲ್ಲ, ಅದು ಇನ್ನೊಂದ್ಸಲ. ಇವು ಮಾತೇನಿದವು ಇವು ವಚನ ಸಾಪೇಕ್ಷ ಅಸತ್ಯ ಇಲ್ಲ, ಆದರೆ ಇಂದು ಯಾವ ಅಭಿಪ್ರಾಯದಿಂದ ಬಳಸಲಾಗ್ತಾ ಇದೆಯಲ್ಲ ಆ ಅಭಿಪ್ರಾಯದೊಳಗೆ ಕೋಟ ಇದೆ, ದೋಷ ಇದೆ, ಸದೋಷತೆ ಇದೆ. ಹರಾಜು ಹಿಡಿಯೋದಂತಂದ್ರೆ ದುಡ್ಡು ಕೊಟ್ಟು ಹರಾಜು ಹಿಡಿಯೋದ. ಯಾವ ಪ್ರಕಾರ ರೇಸ್ ಇರ್ತಿದೆಯಲ್ಲ ಓಟ, ಅಲ್ಲಿ ಭಾಗವಹಿಸುವಂಥ ಅದರೊಳಗೆ ಪರಿಣತಿ ಇದ್ದಾನೆ, ಹೌದೇನಿಲ್ರಿ? ಸರಿ, ಅದೇ ಪ್ರಕಾರ ಇಂದ್ರನ ಹರಾಜು ಹಿಡಿಬೇಕಾದ್ರೆ ಇಲ್ಲಿ ಇಂತಿಷ್ಟು ರೊಕ್ಕ ಅಂತ ಹೇಳಿ ಇರುವುದಿಲ್ಲ, ಅಂತರಂಗದ ಶುದ್ಧಿಯ ಮಾತು ಬೇಕ್ರಿ. ಹಾಗಾದ್ರೆ ಪಂಚ ಕಲ್ಯಾಣಿಕಗಳನ್ನ ಈ ಪ್ರಕಾರ ಈ ಪಂಚಮ ಕಾಲದೊಳಗೆ ಮಾಡಲಾಗ್ತಾ ಇದೆ. ಚತುರ್ಥ ಕಾಲದೊಳಗೆ ವಾಸ್ತವಿಕ ಯಾವಾಗ ತೀರ್ಥಂಕರರ ವಿದ್ಯಮಾನತೆ ಇತ್ತು ಆವಾಗ ಪಂಚ ಕಲ್ಯಾಣಿಕಗಳು ಅವರ ಜೀವನದೊಳಗಾಗ್ತಿದ್ದು, ಅವಾಗ ಹರಾಜು ಹಿಡದ ಇಂದ್ರ ಆಗೋ ಪ್ರಶ್ನೆ ಬರ್ತಿರ್ಲಿಲ್ಲ, ಅವಾಗ ಇಂದ್ರನ ಬರ್ತಿದ್ದಲ್ಲ. ನೀವ್ ಯಾತಕ್ಕೆ ಹರಾಜು ಹಿಡಿಲಿಕ್ಕೆ ಬೇಕು? ಹಾಗಾದ್ರೆ ಇಲ್ಲಿ ಹರಾಜು ಹಿಡಿಯೋದ ಅರ್ಥಾತ್ ಆ ಪ್ರಕಾರದ ಆಂತರ್ಯದ ಪರಿಶುದ್ಧಿ ಬೇಕು. ಜಿನ ಶಿಶುವನ್ನ ಪಾಂಡುಕ ಶಿಲೆ ಕಲ್ಪನಾ ಮಾಡಿದೀವಲ್ಲ, ಸ್ಥಾಪನಾ ನಿಕ್ಷೇಪ ಇದೆ ರೀಪ, ಬರೇನ ಆಟ ಅಲ್ಲ ಅದ. ಹಾಗಾದ್ರೆ ಪ್ರತ್ಯಕ್ಷ ಜಿನ ಶಿಶುವಿನ ಸಂಸ್ಪರ್ಶ ಮಾಡೋದ, ಮೇರುಗಿರಿಯ ಮೇಲೆ ಪಾಂಡುಕವನದೊಳಗ ಪಾಂಡುಕ ಶಿಲೆಯ ಮೇಲೆ ಕೊಂಡೊಯ್ಯುವ ಅಭಿನಯ ಮಾಡಬೇಕಾದ್ರೆ ಆ ಅಭಿನಯಕಾರ ಬ್ರಹ್ಮಗುಲಾಲ ಏನು ಮಾಡಿದ ಆ ಜತಿವಂತ ಅಭಿನಯ ರೀ. ಇಲ್ಲಿ ಪ್ರತ್ಯಕ್ಷ ಧರ್ಮದೊಳಗೆ ಪರಿಣತ ಆಗುವ ಮಾತಿದೆ. ಅವನಿಗೆ ಅಧಿಕಾರ ಇದೆ. ಯಾವನಿಗೆ? ಅಂತರಂಗದೊಳಗೆ ಉತ್ತರೋ ಸಮ್ಯಕ್ ದರ್ಶನ ಸಂಪನ್ನಂತೂ ಅದನ ಪಂಚಮ ಕಾಲದೊಳಗ ನಿಕ್ಷೇಪ ರೂಪದಿಂದ ಯಾವ ಅಲ್ಲಿ ಪಂಚ ಕಲ್ಯಾಣಿಕಗಳು ನಡೆದದ್ದು ಇದಾವೆಯೋ ಅಲ್ಲಿ ಪ್ರತಿಯೊಂದರೊಳಗ 5 ಕಲ್ಯಾಣಿಕದೊಳಗ ಭಾಗವಹಿಸುವಂಥ ಆ ಜೀವದ ಗರ್ಭ ಕಲ್ಯಾಣಿಕದ ಸಮಯದೊಳಗ ಅಂತರಂಗದೊಳಗೆ ಏನು ಪರಿಣತಿ ಆಗ್ತಿದೆ. ಹರಾಜು ಹಿಡಿಯೋದಂತಂದ್ರ ಜಗತ್ತಿನ ಎದುರಿಗೆ ಅಥವಾ ಧಾರ್ಮಿಕ ಜಗತ್ತಿನ ಎದುರಿಗೆ ಅಥವಾ ಮುಮುಕ್ಷುಗಳ ಎದುರಿಗೆ ಅಥವಾ ಜಿನೇಂದ್ರ ಪ್ರಭುವಿನ ಭಕ್ತವೃಂದದ ಮಧ್ಯದೊಳಗ ಉತ್ತರೋತ್ತರ ಅವನ ಮೇಲೆ ಹೋಗ್ತಾ ಇರಬೇಕು. ಪರಿಣಾಮ ಸಾಪೇಕ್ಷ ನಿಶ್ಚಿತವಾಗಿ ಅವನು ಎಂದರಾಗ್ತಾನೆ, ಅರ್ಥಾತ್ ಕ್ಷಣಿಕ ಸಮ್ಯಕ್ ದೃಷ್ಟಿ ಆಗ್ತಾನೆ, ಏಕಭವಾವತಾರಿ ಆಗ್ತಾನೆ. ಅವನು ಪ್ರತ್ಯಕ್ಷ ಮತ್ತು ಇಂದ್ರಾಗಿ ಪಂಚಕಲ್ಯಾಣಿಕದೊಳಗೆ ಬರ್ತಾನೆ, ಮಾಡ್ತಾನೆ, ಈ ಅರ್ಥ ಅಲ್ಲಿಲ್ಲ. ಕ್ಷಣಿಕ ಸಮ್ಯಕ್ ದೃಷ್ಟಿ ಆಗ್ತಾನೆ, ಏಕಭವಾವತಾರಿ ಆಗ್ತಾನೆ. ಹಾಗಾದ್ರೆ ಇದಕ್ಕೂ ಪ್ರಶ್ನೆ ಕೇಳಬಹುದಲ್ಲ, काय डोक्यात चालले काय दुसरं काहीतरी चालले. ಇದರಲ್ಲಿ ಮತ್ತೊಂದು ಸಂದರ್ಭ ಜಬಲ್ಪುರದಲ್ಲಿ ಪಂಚಕಲ್ಯಾಣ ನಡೆದಿದೆ ಪ್ರಮಾಣ ಸಾಗರ. ಅದ್ರಾಗ ಈ ಇಂದ್ರಾಣಿಕ ಮತ್ತೊಂದು ಸಂದೇಶ ಅವರಿಗೆ, ಈ ಇಂದ್ರಾಣಿ ಅಂತ ಅಂಥ ಚಕ್ರವರ್ತಿ ಮಹಾಪುರುಷರು ಶುದ್ಧ ಭಗವಂತರ ಪೂಜೆ ಮಾಡ್ತಾರೆ, ನೀವು ಯಾರು ಪೂಜೆ ಮಾಡ್ತೀರಿ? ಇದೊಂದು ಸಂದೇಶ ಹೋಗಬೇಕು ಈಗಿನ ಇಂಥ ನಿಕೃಷ್ಟ ಕಾಲಕ್ಕೆ ಅನ್ನೋಂಥದ್ದು ಒಂದು. ಅಷ್ಟಪಾಗುಡದೊಳಗೆ ಮೋಕ್ಷ ಪಾಗುಡದೊಳಗೆ ಹೇಳಿದಾರಲ್ಲ, 3 ಲೋಕದೊಳಗೆ ಯಾರು ಉತ್ಕೃಷ್ಟ ಪುರುಷರದಾರೋ ಅವರೆಲ್ಲ ಯಾರು ಗುಣಗಾನ ಮಾಡ್ತಾ ಇದ್ದಾರೆ. ಮೋಕ್ಷ ಪಾಗುಡದೊಳಗೆ 104ನೇ 103ನೇ ಇರಬೇಕು ಶ್ಲೋಕ ಗಾಥೆ. ನೋಡೋದ್ರಿ ಎಷ್ಟು ಸುಂದರಗೊಂಡು ಆಚಾರ್ಯ ದೇವರು ಯಾರ ಪೂಜೆ ಮಾಡೋದ ಅನ್ನೋದ ಅದಕ್ಕೆ ಈ ಜೀವಕ್ಕ ವಿಚಾರಣೆ ಇಲ್ಲ ಇದ್ರೆ. ಅದಕ್ಕೆ ಪ್ರಾರಂಭದೊಳಗೆ ಹೇಳಿದೆ ಇವತ್ತಿನ ವಿಷಯ ಯಾವ ಪ್ರಕಾರ ಇಲ್ಲಿ ಕಲಶದೊಳಗ ಪ್ರಾರಂಭದ ಪದಖಂಡ ಇರ್ತಿದೆ, ಅದರೊಳಗೊಂದು ವಿಶೇಷ ಅರ್ಥ ಇರ್ತಿದೆಯೋ ಅದೇ ಪ್ರಕಾರ ತಾವು ಸ್ವಲ್ಪ ನಿಗಾ ವಹಿಸಿ ಇಲ್ಲಿ ಉಪಯೋಗ ತೊಡಗಿಸಿ ಕೂಡೋದ. ಪ್ರಾರಂಭಕ್ಕೆ ಯಾವ ಒಂದು ಮಾತು ಇಲ್ಲಿ ಸ್ವಯಮೇವ ಭಾಷಾವರ್ಗನ ಪರಿಣಮಿಸಿರ್ತಿದೆ, ಅದರೊಳಗೆ ಅರ್ಥ ಇರ್ತಿದೆ. ಇವತ್ತೇನು ಹೇಳಿದ್ದಿತ್ತು, ಇಂದ ಬರೇ ವಿಷಯ ಕಷಾಯ ಖ್ಯಾತಿ ಧನ ದುಡ್ಡಿಸ್ತಿಕೆ
ಇಷ್ಟಕ್ಕಿಂತ ಮೀರಿದ ಜೀವನದ ಅಸ್ತಿತ್ವನ ಉಳಿದಿಲ್ಲ ಮನುಷ್ಯ. ಹಾಗಾದರೆ ನಿಮ್ಮಲ್ಲೇ ಈಗ ಪ್ರಶ್ನೆ ಉದ್ಭವ ಆಗಿಲ್ಲ. ಆದ್ರೆ ಪ್ರಶ್ನೆ ಉದ್ಭವ ಆಗದಿದ್ದರೆ ಇನ್ನೊಂದ್ಸಲ ವಿಷಯ ಹೇಳ್ತೇನೆ, ಆಮೇಲೆ ಪ್ರಶ್ನೆ ಉದ್ಭವ ಆಗ್ತಿದೆ ನೋಡೋಣ. ಇಲ್ಲಿ 5 ಕಲ್ಯಾಣಿಕಗಳಲ್ಲಿ ಗರ್ಭ ಕಲ್ಯಾಣಿಕ, ಚಂದ್ರಕಾಂತನ ಒಂದು ಪ್ರಶ್ನೆ ಕೇಳಿದ್ರು, ಗರ್ಭ ಕಲ್ಯಾಣಿಕ, ಜನ್ಮ ಕಲ್ಯಾಣಿಕ, ಅವು ಕಲ್ಯಾಣಿಕ ಹೇಗ ಅನ್ನೋದು ಸ್ವಲ್ಪ ಹೇಳಿ, ಅದು ಹಾಗೆ ವಿಷಯಗಳು ಮತ್ತೆ ಇಲ್ಲೇ ಹೇಳಿ ತಂದಿದ್ರು, ಎಲ್ಲರಿಗೂ ಗೊತ್ತಾಗಲಿ. ಭಾವನಾ ಗರ್ಭದೊಳಗೆ ಆ ಜೀವ ಬರುವುದ, ಅದು ಕಲ್ಯಾಣಕರಾಗಿದೆ. ಗರ್ಭವಾಸಿ ಎಂದಾದರೂ ಕಲ್ಯಾಣಕರ ಇರ್ತಿದೆಯಾ? ದೇಹದ ಜೊತೆಗೆ ನಿಕೃಷ್ಟ ಸ್ಥಾನದಿಂದ ನುಸುಳಿ ಮಾತೆಯ ಗರ್ಭದಿಂದ ಭೂಮಿಗೆ ಬರುವುದ, ಇದು ಎಂದಾದರೂ ಯಾರಿಗಾದರೂ ಕಲ್ಯಾಣಕರ ಇರ್ತಿದೆಯಾ? ಭಜನೆ ಏನು ಬಂತು? ಅಂತರಂಗದೊಳು ಧ್ಯಾನದಿಂದ ಕಾಣುವರು ಆ ಅಶರೀರಿಯನು ಲಜ್ಜಾಸ್ಪದದ ಜನ್ಮ ಧರಿಸಲು. ಜನ್ಮ ಏನಿದೆ ರೀ, ಅತ್ಯಂತ ಲಜ್ಜಾಸ್. ಕುಡಿಯರು ಜನನಿ ಕ್ಷೀರ. ಪ್ರಾಸುಕಿದೇನ ಪ್ರಾಸುಕಿದೆ, ಅವ್ರ ದೃಷ್ಟಿಗೆ ಎಲ್ಲಿದೆ? ಜನನಿ ಕ್ಷೀರ ಪ್ರಾಸುಕಿದೆ ಅಂದ್ರೆ ಅಶುದ್ಧಿ ಇದೆಯಲ್ಲ. ಆದ್ರ ಲಜ್ಜಾಸ್ಪದದ ಜನ್ಮ ಧರಿಸಲು ಕುಡಿಯರು ಜನನಿ ಕ್ಷೀರ. ಹಾಗಾದ್ರೆ ಗರ್ಭ ಇದು ಕಲ್ಯಾಣಿಕೆಯಾಗಿದೆ. ಯಾಗಿದೆ? ಅನೇಕ ಪಂಚಕಲ್ಯಾಣಿಕಗಳಲ್ಲಿ ಭಾಗವಹಿಸಿದೆವಲ್ಲ. ಪಂಚಕಲ್ಯಾಣಿಕ ಅನ್ನುವಂಥ ಪುಸ್ತಕವನ್ನು ಕೂಡ ಓದಿದ್ದೇವೆ. ಗರ್ಭದೊಳಗೆ ಬರೋದ ಕಲ್ಯಾಣಿಕೆಯಾಗಿದೆ. ಕಲ್ಯಾಣಕ ಅರ್ಥಾತ್ ಕಲ್ಯಾಣ ಮಾಡುವಂಥದ್ದು, ಕಲ್ಯಾಣಕರವಾದದ್ದು, ಎಲ್ರಿಗೂ ಕಲ್ಯಾಣ ಮಾಡುವಂಥದ್ದು. ಗರ್ಭದೊಳಗೆ ಬರೋದು ಕಲ್ಯಾಣಕರ ಇದೆ. ಸ್ವರ್ಗದ ಇಂದ್ರ ಬಂದ, 32 ಲಾಖ ವಿಮಾನದ ಅಧಿಪತಿ, ಅಸಂಖ್ಯ ದೇವಗಳ್ರಿ ಒಂದೊಂದು ವಿಮಾನದೊಳಗ, ಅಸಂಖ್ಯ ದೇವಗಳ ಜೊತೆಗೆ ಬಂದ ಗರ್ಭ ಕಲ್ಯಾಣಕ ಮಾಡ್ತಾನೆ. ಔಕ್ಷಾಯಿಕ ಸಮ್ಯಕ್ ದೃಷ್ಟಿ, ಏಕಭವಾವತಾರಿ, ವರ್ತಮಾನದೊಳಗ ಮಹಾವೈಭವಶಾಲಿ, ಗರ್ಭದ ಕಲ್ಯಾಣ. ಸುರಪತಿ ತರಸೆ ನರಭವಕು ಅಂತ ಹೇಳಿದ್ರೆ, ಒಂದ್ಸಲ ಗರ್ಭದೊಳಗೆ ವಾಸ ಮಾಡೋದಾದ್ರೆ ಆಗಲಿ, ಮಾನ್ಯ ಐತಿ ನನಗೆ, ಆದ್ರೆ ನನಗೆ ಮನುಷ್ಯ ಭಾವ ಬೇಕು ಅನ್ನೋದು ಅವನ ತೀವ್ರ ಇಚ್ಛೆ ಇದೆ ರೀ. ಸಮ್ಯಕ್ ದೃಷ್ಟಿ, ಲಜ್ಜಾಸ್ಪದದ ಜನ್ಮ ಧರಿಸಲು ಅಂತೇಳಿ ಆತ್ಮನ ಗುಣಗಾನ ಮಾಡುವಂಥ ಒಂದು ಭಜನೆಯ ಮಧ್ಯದೊಳಗೆ ಬರ್ತಿದೆ. ಆತ್ಮನ ಗುಣಗಾನ ಮಾಡಪ್ಪ, ಆತ್ಮನ ಗುಣಗಾನ ಮಾಡ. ಯಾಕೆ? ಬಂದಿದೆ ಆನಂದದ ಸಮಯ. ಏನು ಆನಂದದ ಸಮಯ? ಆಕ್ಸಿಡೆಂಟ್ ಆಗಿತ್ತಂತಂದ್ರೆ ಆನಂದದ ಸಮಯ. ಹೇಳಿದ ನಮ್ಮನ್ನು ಒಪ್ಪಿದಾರವ್ರು. ಯಾವತ್ತೂ ಹೋದ್ರೆ ಇದ ಮಾಡೋದಾಗ್ತೈತಿ. ಈಗರೇ ಒಂದು ಸ್ವಲ್ಪ ದೇವರ ನಾಮಸ್ಮರಣೆ ಮಾಡಿ ಶಬ್ದಗಳು ಬಂದಿದೆ ಆನಂದದ ಸಮಯ. ದೇಹದೊಳಗೆ ವಿಕೃತಿ ಬಂತು, ವೃದ್ಧಾಪ್ಯ ಬಂತು, कोण विचारत नाही सुधारता तेव्हा आनंदाचे समय ಬಂದಿದೆ ಆನಂದದ ಸಮಯ. ಯಾಕ? ಆತ್ಮನ ಗುಣಗಾನ ಮಾಡಿ, ಪರದ ಗುಣಗಾನ ಮಾಡಿ ಇಂಥ ಅವಸ್ಥೆಗೆ ಪ್ರತ್ಯಕ್ಷ ಪ್ರಾಪ್ತ ಆದ್ರೂ ನಿನಗೆ ಆತ್ಮನ ಭಿನ್ನತೆಯನ್ನು ತಿಳ್ಕೊಳ್ಳೋ ವಿವೇಕ ಬರ್ತಾ ಇಲ್ಲ. ಇನ್ಯಾವಾಗ ಬರೋದು? ಹಾಗಾದ್ರೆ ಯಾವಾಗ ಬರೋದ್ರಿ?
ಆತ್ಮಾನುಶಾಸನದೊಳಗೆ ಗುಣಭದ್ರಾಚಾರ್ಯ ಹೇಳ ವಿಷಯ ಎಲ್ಲದು ಗುಣಭದ್ರಾಚಾರ್ಯ ಹೇಳಿದರು. ಏನು ಹೇಳಿದರು? ವೃದ್ಧಾಪ್ಯ ಬಂದ ಮೇಲೆ ಕಣ್ಣು ಮಂದಿ ಯಾಕಾಗ್ತಾವು, ಕಿವಿ ಮಂದಿ ಯಾಕಾಗ್ತಾವ ಅಂತಂದ್ರೆ ಅವರೆಲ್ಲ ನಿನ್ನ ತಿರಸ್ಕಾರ ಮಾಡ್ತಾರೆ ನೋಡು, ಅದನ್ನು ನೋಡೋದು ಬೇಡ, ನಿನಗದ ಸಹನ ಆಗೋದಿಲ್ಲ ಅಂಥೇಳಿ ಅವು ಕಣ್ಣು ತನ್ನಷ್ಟಕ್ಕೆ ತಾನೇ ಮಂದಾಗಿಲ್ಲ. ನಿನಗ ಅರ್ಥಾತ್ ಜೀವರಾಜನಿಗೆ ತನ್ನ ತಿರಸ್ಕಾರದ ಶಬ್ದವನ್ನ ಕೇಳೋದು ಬೇಡ. ಈ ನನ್ನ ಜೀವ, ಈಮ ತ್ರಿಲೋಕಾಧಿಪತಿ ಅಂಥೇಳಿ ಅವ ಮಂದಾಗಿ ಅದನ್ನು ನೀ ಖೇದ ಅಂಥೇಳಿ ಆಗ್ತಿರ್ಬೋದು. ಬಂದಿದೆ ಆನಂದದ ಸಮಯ. ಯಾವಾಗ ಲೋಕಕ್ಕೆ ನಮ್ದು ಗರಜಿರುವುದಿಲ್ಲಲ್ಲ, ಅದು ಆನಂದದ ಸಮಯ ಇದೆ. ಸುಧಾತ ಕೋಣ್ಕಾಯಿ ಮಾಡ್ತಿಲ್ಲ ಏನಂತಾರ ಅವರ, ಇದು ಆನಂದದ ಸಮಯ ಅಲ್ಲ, ಇದು ಪ್ರತ್ಯಕ್ಷ ದುಃಖ ಸಮಯ, ಕ್ಲಿಷ್ಟಕರ ಸಮಯ ಇದೆ. ಎಷ್ಟು ಗೊಂದಲಕ್ಕೊಳಗಾಗಿದ್ದಾನೆ ಆ ಚೇತನಾತ್ಮ. ಏನು ಮಾಡಲಿ, ಯಾವುದು ಹಿಡಿಲಿ, ಯಾವುದು ಬಿಡಲಿ. ವಿಷಯ ಬಹಳ ಇದಾವ ಸುಧಾತ, 4 ತಾಸು ಕೂಡೋನ್ರಿ ಇಲ್ಲಿ. ಅಪ್ಪಾಜಿ ಹೇಳಿದ್ರು, ರಾಮಣ್ಣ ಕಾಲು ಮುಡ್ಕೊಂಡು ಬಂದ, ಏನಾಯ್ತು ಕಾಲು ಮುಡಿದ್ರಿ ಮಾತ್ರ ಚಲೋ ತಲ್ಲ ಅಂತ ಅಪ್ಪಾಜಿ. ಅದಲ್ಲ ಈಗ ಸಮಯಸಾರದ ಸಾನ್ನಿಧ್ಯದೊಳಗೆ ಬಂದ ಮೇಲೆ ಅಲ್ರಿ, ಇನ್ನೂ ಸಮಯಸಾರದ ಸಂಸ್ಪರ್ಶ. ನಾವೆಲ್ಲ ಸಣ್ಣವರಿದ್ದೆವು. ಜಯಶಂಕರದೊಳಗ BV ಪಾಟೀಲ್ ಅಂತ ಹೇಳಿ ವಕೀಲ್ರಿ, ದೊಡ್ಡ ವಕೀಲ್ ಜೈನ್. ಅವರದ ಆಕ್ಸಿಡೆಂಟ್ ಆದಮೇಲೆ ಅವ್ರನ್ನ ನೋಡ್ಲಿಕ್ಕೆ ಹೋಗಿದ್ರಂತ ಇವರು. ಎಂಥ ಭಾಗ್ಯರಿ ನಿಮ್ದ ಅಂತ ಹೇಳಿ ಅಂತಾರಂತ ಇವರು. ಹೇಳಿದ್ದೇನಿಲ್ಲ, ಎಂಥ ಭಾಗ್ಯರಿ ನಿಮ್ದ. ಆಮೇಲೆ ಅಲ್ಲಿ ಇದ್ದವರಿಗೆಲ್ಲ ಸಿಟ್ಕೊಂತಾರೆ. ಇಲ್ಲದೆ ಹೋದ್ರೆ ನೀವು ಇನ್ನೊಬ್ಬರ ಕೇಸ್ಗಳ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ತಾನ ಕೋರ್ಟದೊಳಗೆ ಸಾಯ್ತಿದ್ರಿ. ಬರದ ಸಲುವಾಗಿ ಎಷ್ಟು ವಿಚಾರ ರೀ. ಶರೀರ ಸಾಮರ್ಥ್ಯ ಇದ್ದಿದ್ರು, ಮನಸ್ಸು ಒಪ್ಪದಿದ್ರು ಆ ಪರರ ಆ ಸಂಯೋಗಿ ಜನರ ಅವರು ನಮಗೆ ಪರಭವದಲ್ಲಿ ಯಾವ ರೀತಿ ಸಹಕಾರ ಆಗಬಹುದು. ನನ್ನ ಮನಸ್ಸನ್ನು ನಾನು ಮೆಟ್ಟಿ ನಿಂತು, ನನ್ನ ಮನಸ್ಸು ಹೇಳ್ತಾ ಇದೆ ಬೇಡ, ಏನು ಸಾಕು, ಏನು ಅವಶ್ಯಕ ಇದೆ, ಏನು ಅವಶ್ಯಕ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಅವಶ್ಯಕತೆ ಇದೆ. ಮತ್ತೆ ಹೋಗ್ತಾ ಇದ್ದಾರೆ ಉತ್ತರಾಧಿಕಾರಿಗಳ, ಅದು ಸ್ಪಷ್ಟ ಗೊತ್ತಿದೆ. ಅವ್ರು ಹೋಗ್ತೇನೆ ಅಂತ ಹೇಳಿ ಹೇಳಿದ್ರು. ಮತ್ತು ನಾನು ಹೋಗುವ ಯಾಕೆ ಅದ ಅಂತರಂಗದೊಳಗೆ ಅದು ಯಾವುದರ ಸೂಚಕ ಇರಬಹುದು. ವಿಷಯ ಏನೇನು ತಗೊಂಡಿದ್ದಿದೆ, ಅನುಮೋದನೂ ತಗೊಂಡಿದ್ದಿದೆ, ಭಾವಸಹಿತ ಅನುಮೋದೆ ಅದು ಹೇಳುತ್ತಿದೆ, ಅಲ್ಲಿಂದ ಶುರುವಾಗಿದೆ. ಉಪಸರ್ಗ ವಿಜಯಿ ಮೃತ್ಯು ಮಹೋತ್ಸವ ಯಾರ್ದ ಆಗಿ ಹೋಯ್ತೋ ಅವ್ರದ ಕಥೆಯನ್ನು ಒಂದು ಸಲ ನೀನು ಅಲ್ಲಿಗೆ ಮೇಲೆ ಉಚ್ಚರಿಸಿ ಕಿವಿಯಿಂದ ಕೇಳ ಮತ್ತು ಭಾವದಿಂದ ಅನುಮೋದನೆ ಮಾಡಿದೆ ಅಂತಂದ್ರೆ ನಿನಗೆ ನರಕಾದಿ ದುರ್ಗತಿ ಆಗುವುದಿಲ್ಲ. ಅವ್ರು ತಮ್ಮ ಕೃತಿ ಓದುವ ಆಗ್ರಹ ಮಾಡಲಿಲ್ಲ, ನಮಗ ಒತ್ತಾಯದಿಂದ ನಮ್ಮ ಕೈಯೊಳಗೆ ಕೊಟ್ಟು ಓದಪ್ಪ ಅಂತ ಹೇಳಿ ಹೇಳಲಿಲ್ಲ. ಇದು ಹೀಗಿದೆ. ಯಾವ ಜೀವದ ಆ ಪ್ರಕಾರದ ಸ್ವಲ್ಪ ಆಕರ್ಷಣೆ ಇತ್ತು. ಹಾಗಾದ್ರೆ ಏನಿದೆ ನೋಡೋಣ ಅದರೊಳಗೆ. ಭವ್ಯಾಮೃತದವರು ಹೇಳಿದ್ರು, ಎಷ್ಟು ಶ್ಲೋಕದವರೇ, ಜಯ ಜಯಕಾರದ್ದು 3 ಶ್ಲೋಕದವರೇ, ಎಂಥ ಅದ್ಭುತ ಅದ್ಭುತ. ಜಯ ಜಯ. ನಂಬಿ ನೇಮೀಶ್ವರ ಪಾದಾಂಬುಜ, ನೇಮೀಶ್ವರನ ಪಾದಾಂಬುಜವನ್ನ ನಂಬಿ ವಿನಯದಿಂದ ಹೇಳ್ತಾ ಇದ್ದೇನಪ್ಪ. ಇದೇನಿದೆ, ಪ್ರಾಭೃತದ ತಾಯಿ ತಂದೆ, ಏನೇನ ಜನವಚನದ ಮಹಿಮಾ ಐತಿ. ಗೋಮಟ ಸಮಯ ನಿರರ್ಥಕ ಕಳೆಬಾರ್ದು. ಸ್ವಲ್ಪ ಸಮಯವೇ ತಾನೇ ಸ್ವಾಧೀನತೆಯಿಂದ ಜಿನವಾಣಿಯ ಎದುರಿಗೆ ಕೂತ ನಾನು ಪರಮಾತ್ಮ ಹೇಳಿದ್ದೆ, ನಾಳೆ ಅಂಥದ್ದು ಮನೆ ಸಿಗ್ತೈತಿ ಏನೋ ಗೊತ್ತಿಲ್ಲ, ಆರಾಮ್ ಓದಿ, ಗ್ರಂಥ ಓದಿ, ಅಧ್ಯಯನ ಮಾಡಿ. ಎಷ್ಟು ಜೀವನ ಅರ್ಥಾತ್ ಜ್ಞಾನ ಇದರಲ್ಲೇ ಒಂದಾಗ್ತಿದೆಯಲ್ಲ, ಅದರಿಂದ ಏನು ಲಾಭ ಆಗ್ತಿದೆ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಅದು ನಮ್ಮ ಗಣನೆಗೆ ಮೀರಿದ್ದು ಇದೆ.
ಅದಕ್ಕೆ ಹೇಳ್ತಲ್ಲ, ಈ ಕೇಳು ವೇಳೆದೊಳಗಾಯ್ತು, ಕೂತಿರು ವೇಳೆದೊಳಗಾಯ್ತು, ಭಗವಂತನೇ ಎದುರಿಗೆ ಕೂತಿರು ವೇಳೆದೊಳಗಾಯ್ತು, ಭಜನೆ ಮಾಡ್ತಾ ಇರೋ ವೇಳೆದೊಳಗಾಗಲಿ ಅಂತರಂಗದಿಂದ ಆಹಾ ಅಂಥೇಳಿ ಯಾವಾಗ ಅನ್ನಿಸ್ತಿದೆ ಗೊತ್ತಿಲ್ಲ. ಅದಕ್ಕೆ ಸಂಯೋಗ ಒದಗಿಸಿಕೊಡೋದ್ರೆ ಯಾವಾಗ ಆಹಾ ಆಗ್ತಿದೆ, ಅದೇನು ಕೃತ್ರಿಮ ಅಲ್ಲ. ಅದಕ್ಕೆ ದೃಷ್ಟ ಅಂತ ಹೇಳಿದ್ದಿತ್ತು, ದಾರಿಯಿಂದ ನಡೆಯುವ ವೇಳೆದೊಳಗ ಒಂದು ಮಂಚಾದ ಕಲ್ಲು ಚುಚ್ಚಿತು ಅಂತಂದ್ರ ಅನ್ಸಿತಲ್ಲ, ಅದು ವಿಚಾರ ಮಾಡಿ ಎಷ್ಟಾಗೈತಿ, ಈಗ ಅನ್ಬೇಕೇನು ಬೇಡ, ಯಾವ ಭಾಷೆಯೊಳಗೆ ಅನ್ಬೇಕು, ಕೇಳೋರು ಯಾರಿದ್ದಾರೇನಿಲ್ಲ, ಇದೇನು ಐತಂದ್ರೆ ಅಲ್ಲಿ ಅಂತ ಬಂದು ಬಿಡ್ತಿದೆ. ಮತ್ತು ಸುಂದರವಾದಂಥ ಯಾವುದಾದ್ರೂ ಒಂದು ದೃಶ್ಯವನ್ನು, ಯಾವುದಾದ್ರೂ ಒಂದು ಪುಷ್ಪವನ್ನು, ಯಾವುದಾದ್ರೂ ಒಂದು ಸುಂದರವಾಗಿ ನೈಸರ್ಗಿಕವಾಗಿ ತನ್ನಷ್ಟಕ್ಕೆ ತಾನೇ ಸ್ವಾಭಾವಿಕವಾಗಿ ಬೆಳೆದಿರುವಂಥ ವೃಕ್ಷವನ್ನು ನೋಡಿದ ನಂತರ ಮನುಷ್ಯನೊಳಗೆ ಆಹಾ ಅಂತೇಳಿ ತನ್ನಷ್ಟಕ್ಕೆ ತಾನೇ ಬರ್ತಿದೆ ಏನಿಲ್ಲ. ಯಾವನೋ ಓರ್ವ ಸುಂದರ ವ್ಯಕ್ತಿಯ ಸುಂದರತೆಯನ್ನು ಅಥವಾ ಅವನ ರೂಪವನ್ನು, ಅವನ ಗುಣವನ್ನು, ಅವನ ಕರ್ತವ್ಯವನ್ನು ನೋಡಿದ ನಂತರ ಒಳಗೆ ಆಶ್ಚರ್ಯ ವ್ಯಕ್ತ ಆಗ್ತಿದೆ ಏನಿಲ್ಲ. ಹಾಗೆ ತನ್ನ ಕಥೆ ಕೇಳ್ತಾ ಕೇಳ್ತಾ ಅಥವಾ ಭಗವಂತರ ಗುಣಗಾನ ಮಾಡ್ತಾ ಮಾಡ್ತಾ ಭಗವಂತರ ಮಹಿಮೆ ಬರೋದು ಅಥವಾ ತನ್ನ ಸಲುವಾಗಿ ಜಿಜ್ಞಾಸೆ ಉತ್ಪನ್ನ ಆಗೋದು ಯಾವಾಗ ಆದೀತು ಹೇಳಕ್ಕೆ ಬರ್ತಿಲ್ಲ. ಜೀವ ಅನಾದಿಯಿಂದ ಇದ್ದಾನೆ. ಈ ದೇಹದ ಅಪೇಕ್ಷಾದಿಂದ ಅವನನ್ನು ಇಷ್ಟು ವಯಸ್ಸಿನಾಗ ಕಾರ್ಯ ಮಾಡೋದಿರ್ತಿದೆ, ಈ ಪ್ರಕಾರ ಲೆಕ್ಕ ಹಾಕೋದಿಲ್ಲ. ಎಷ್ಟೆಷ್ಟು ಮಲಿನ ಪರಿಣಾಮಗಳಾಗ್ತವು, ಅದರಿಂದ ಯಾವ್ಯಾವ ಕರ್ಮ ಬಂದು ಬೀಳ್ತಿದೆ ಅದನ್ನು ಜೀವನ ಅನುಭವಿಸಬೇಕು. ಎಷ್ಟೆಷ್ಟು ನಿರ್ಮಲ ಪರಿಣಾಮಗಳಾಗ್ತವು, ಸತ್ತಾದೊಳಗಿರುವಂತಹ ಕರ್ಮಗಳು ತನ್ನಷ್ಟಕ್ಕೆ ತಾನೇ ಫಲ ಕೊಡುತ್ತಾ ಹೊರಟು ಹೋಗ್ತವು, ಅದರಿಂದ ಲಾಭಾನ್ವಿತ ಸ್ವಯಂ ಜೀವನ. ಇಲ್ಲಿ ಯಾರ್ದು ಯಾರಿಗೂ ಪಾಲಿಲ್ಲ ಮತ್ತು ಯಾವುದೂ ಉದ್ದರಿ ವ್ಯಾಪಾರ ಇಲ್ಲ, ಪಾಲು ಇಲ್ಲ, ಉದ್ದರಿ ವ್ಯಾಪಾರನೂ ಇಲ್ಲ. ಪೂರ 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 ತನಗೆ ಲಾಭ ಮತ್ತು ತಕ್ಷಣ. ಇದನ್ನು ಬಿಟ್ಟಿತು ಅಂತಂದ್ರೆ, ಇದರ ಒಂದು ಅವಲಂಬನೆ ಇಲ್ಲದೆ ಹೋದರೆ ಜೀವದ ಅತ್ಯಂತ ದಯನೀಯವಾದಂತಹ ದುರ್ದಶೆ ಆಗ್ತಿದೆ. ಅವನು ಭ್ರಾಂತಿಯಿಂದ ತಿಳಿತಾನೆ, ನಾ ಸುಖಿ ಇದ್ದೇನೆ, ನನಗೇನು ಕಡಿಮೆ ಇದೆ. ಅರೆ ಮೂರ್ಖಂಡದ ಅಧಿಪತಿ, ಬರೀ ಒಂದಿಷ್ಟು ನೀರು ಸಿಗಲಿಲ್ಲಮ್ಮ, ಇಷ್ಟು ನೀರು ಬೇಕಿತ್ತವನಿಗೆ, ಕೃಷ್ಣನಿಗೆ. ಮೂರ್ಖಂಡದ ಅಧಿಪತಿ ರೀ. ಮತ್ತು ಅವ ಚಕ್ರಧರ ಹಲಧರ ಭಾಯಿ, ಅವ ಭಾಯಿ ಬಲರಾಮರೇ ಬಲಭದ್ರ. ಅವನದ ಪ್ರೀತಿ ಎಷ್ಟ್ರಿ ಅವನ ಮೇಲೆ. ಶವವನ್ನು 6 ತಿಂಗಳು ಹೊತ್ಕೊಂಡು ತಿರುಗಾಡದಂತಂದ್ರೆ ಪ್ರೀತಿ ಇರ್ತೋ ಅಥವಾ ಇಲ್ಲ. ಅವನಿಗೆ ಹೇಳ್ದ, ಇವನಿಗೆ ನೀರು ತರಲಿಕ್ಕೆ ಹೋದ, ಇವನ ಪ್ರಾಣ ಆದ. ಹಾಗೆ ನೇಮೀಶ್ವರ ತೀರ್ಥಂಕರರ ದಿವ್ಯ ಧ್ವನಿಯೊಳಗೆ ಬಂದದ್ದಿತ್ತೋ, ಜರತ್ ಕುಮಾರನ ಬಾಣದಿಂದ ಈ ಶ್ರೀಕೃಷ್ಣನ ಮರಣ. ಯಾತಕ್ಕೆದವ್ರೆ ಅವ್ರ ಕಥೆಯೆಲ್ಲ ಒಳಗಡೆ ಸಂವೇದನ ಆಗಲಿಕ್ಕೆ. ಅಂದ್ರೆ ಗರ್ಭದ ಕಲ್ಯಾಣಕ್ಕೆ ಯಾವಾಗರೆ ಯಾರಿಗೆ ಯಾರು ಮಾಡಿದಾರ ಅವರಿಗೆ, ಹೌದೇನಿಲ್ಲ? ಅದರದ್ದೆಲ್ಲ ಮುಖ್ಯ ಯಾರ? ಓರ್ವ ಇಂದ್ರನಲ್ಲ. ಆ ಜೀವಕ್ಕೆ ಬೇಕಾಗಿರ್ಲಿಲ್ಲ. ಮತ್ತು ಮನುಷ್ಯರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅಪ್ಪಾಜಿ ಹೇಳಿದ್ರೆ 2 ಕಲ್ಯಾಣಕ್ಕದವಲ್ಲ, ಅದರೊಳಗೆ ಯಾವೊಂದು ಮನುಷ್ಯ ಹುಳುವಿನ ಪ್ರವೇಶ ಇಲ್ಲ ಅಂತ ಹೇಳಿದ್ರು. ಮನುಷ್ಯ ಹುಳುವಿಂದ್ರೆ ಗರ್ಭ ಕಲ್ಯಾಣ ಮತ್ತು ಚಂದ್ರನ ಕಲ್ಯಾಣ, ಅದರಲ್ಲಿ ಬರೀ ದೇವಗಳಿರ್ತಾರೆ. ಹಾಗಾದ್ರೆ ಕಲ್ಯಾಣಕ್ಕೆ ಯಾರಿಗೆ ಅಲ್ಲ? ಇಂದ್ರನಿಗೆ. ಏನು ಈ ಪ್ರಕಾರ ಗರ್ಭಾವಾಸ ಇಷ್ಟು ದುಃಖಪ್ರದ ಇದೆ ಅನ್ನೋದು ನಾವು ಸಮ್ಯಕ್ ದೃಷ್ಟಿ ಇದ್ದು ಗೊತ್ತಿತ್ತು ಅಥವಾ ಇಲ್ಲ? ಮಾನ್ಯ ಇದೆ, ನನಗೊಂದ್ಸಲ ಮಾನ್ಯ ಇದೆ ಪ್ರಭು, ನನಗೊಂದ್ಸಲ ಮಾನ್ಯ ಇದೆ. ಆದರೆ ನನಗೆ ಇಂಥ ಮನುಷ್ಯ ಭಾವ ಬೇಕು. ಎಂಥ ಮನುಷ್ಯ ಭಾವ? ಈ ಜೀವ ಮಾಡಾವಿದನಲ್ಲ ಅಂಥ ಕಾರ್ಯ ಮಾಡುವ ಮನುಷ್ಯ ಭಾವ. ಯಾವ ಜೀವ? ತೀರ್ಥಂಕರ. ಇಲ್ಲಿ ಬರಾಮದಲ್ಲ ಮಾತೆ ಗರ್ಭದೊಳಗ ಅಂಥ ಮನುಷ್ಯ. ಆ ಜೀವಕ್ಕೆ ಗರ್ಭದಲ್ಲಿ ಯಾವ ಪ್ರಕಾರದ ನಿರ್ಮಲ ಅವಸ್ಥೆ ಇರ್ತಿದೆ? ಸ್ಫಟಿಕದ ಪಾತ್ರೆಯೊಳಗ ರತ್ನದ ದೀವಿಗೆಯನ್ನು ಇಟ್ಟ ಹಾಗೆ ಆ ತೀರ್ಥಂಕರ ಜೀವ ಮಾತೆ ಗರ್ಭದೊಳಗಿರ್ತ. ನನಗೆ ಹಾಗೆ ಸಿಗೋದಿಲ್ಲ, ಇದು ಸತ್ಯ ಇದೆ. ನನಗೆ ಹಾಗಿರ್ತಿದೆಯೋ ಹಾಗಿರ್ಲಿ, ಆದ್ರೆ ಇಂಥದ್ದು ನನಗೊಂದು ಗರ್ಭಾವಾಸ ಧಾರಣ ಮಾಡೋದು ಪ್ರಸಂಗ ಬಂದ್ರೆ ಬರಲಿ ಅಲ್ಲ, ನಾನು ಈ ಸಮಯಕ್ಕೆ ಸಿದ್ಧತೆ. ನರಕ ಯಾಕೋ ಸುರಪತಿ ತರಸೆ
ಒಂದಕ್ಕೊಂದು ಎಲ್ಲೆಲ್ಲಿ ಲಿಂಕ್ ಇದೆ ನೋಡ್ಕೊಳ್ರಿ ಅಣ್ಣ. ಲಿಂಕ್ ಆದ ಯಾವುದ್ರ ಸಲುವಾಗಿ ಅಂತಂದ್ರೆ ನನಗೆ ವಿಷಯ ತಿಳಿಯುವ ಸಲುವಾಗಿ, ಮನವರಿಕೆ ಆಗುವ ಸಲುವಾಗಿ. ಲಿಂಕ್ ಯಾವುದ್ರ ಸಲುವಾಗಿ ಕೊಡ್ತಾ ಇದೆ? ನನಗೆ ವಿಷಯ ಮನವರಿಕೆ ಆಗುವ ಸಲುವಾಗಿ. ಸುರಕಾಯಕೋ ನರಪತಿ, ನರಕಾಯಕೋ ಸುರಪತಿ ತರಸೆ ಹಪಾಪಿಸ್ತಾ ಇರ್ತಾನ್ರಿ ಯಾವಾಗ. ಎಷ್ಟು ಪಂಚ ಕಲ್ಯಾಣಿಕಗಳನ್ನು ಮಾಡ್ತಾನ್ರಿ ಇಂದ್ರ ತನ್ನ ಜೀವನದಲ್ಲಿ. ಅಸಂಖ್ಯ, ಒಬ್ಬ ತೀರ್ಥಂಕರನ ಮಾಡುದಿಲ್ಲ, ಅಸಂಖ್ಯ ತೀರ್ಥಂಕರದ ಅವನ ಜೀವನದೊಳಗೆ ಅಷ್ಟು ಸುದೀರ್ಘ ಜೀವನ ಇದೆ ರೀ. ಇನ್ನೊಂದು ಆಶ್ಚರ್ಯದ ಮಾತು ಹೇಳಿದೇನೋ ಅಥವಾ ಇಲ್ರಿ? ಶಚಿನೂ ಏಕಭವಾವತಾರಿ ಇರ್ತಾಳ್ರಿ. ಆಕೆದ ಆಯುಷ್ಯ ಪಲ್ಯೋಪಮ ಇರ್ತಿದೆ, ಇವನ ಆಯುಷ್ಯ 2,000 ರೀ. ಆಕೆ ನಿಯಮದಿಂದ ಅಲ್ಲಿಂದ ಬಂದ ಮನುಷ್ಯ, ಕರ್ಮಭೂಮಿಜ ಮನುಷ್ಯ ಆಗಿ ದೀಕ್ಷಾ ಧಾರಣ ಮಾಡಿ ಅದೇ ಭಾವದಿಂದ ಮೋಕ್ಷಕ್ಕೆ ಹೋಗ್ತಾನೆ, ಪುರುಷ ಪರ್ಯಾಯ ಧಾರಣ ಮಾಡಿ. ಅಂಥವ್ರ ಅನೇಕ ಶಚಿಯರು ಮೋಕ್ಷಕ್ಕೆ ಹೋಗ್ತಾರ್ರಿ. ಆದ್ರೆ ಅವ ಅಲ್ಲೇ ಕೂತಿದ್ದಾನೆ ಬಳತ. ಅದಕ್ಕೆ ನರಕಾಯಾಕೋ ಸುರಪತಿ ತರಸೆ, ಅದಕ್ಕೆ ಗರ್ಭ ಕಲ್ಯಾಣಕ ಭಾವನೆ ಅಂತೇವೆ. ಒಂದ್ಸಲ ಗರ್ಭದೊಳಗೆ ಬರೋದಾದ್ರೆ ಆಗಲಿ, ಫಲಸದೊಳಗೆ ಇರೋದಾದ್ರೆ ಇರಲಿ. ಗುಣಭದ್ರಾಚಾರ್ಯನ ಹೇಳಿದ, ಮಾತೆಯ ಗರ್ಭದಲ್ಲಿ ನೀನು 9 ತಿಂಗಳು ಇದ್ದೆ. ಅಲ್ಲೇನಿತ್ತು? ಮಲ, ಮೂತ್ರ, ಉದರಾಗ್ನಿಯ ಹತ್ತರ. ಇಲ್ಲಿ ಪಂಖ ಬೇಕಾಗಿದೆ ರೀ, ಇಲ್ಲಿ ಶೀತಲತೆ ಬೇಕಾಗಿದೆ, ಇಲ್ಲಿ ತಂಪ ಬೇಕಾಗಿದೆ, ಇಲ್ಲಿ ಬೇಸಿಗೆ ಬಂತು ಅಂತಂದ್ರೆ ಕಾಟನ್ ಬಟ್ಟೆ ಬೇಕು ಅಂತೇವೆ, ನೆಲದ ಮೇಲೆ ಕೂಡ್ತೇವೆ, ಚಾಪೆ ಮೇಲೆ ಮಲಗುತ್ತೇವೆ. ಅಲ್ಲಿ ಉದರಾಗ್ನಿ ಅಂತದ್ದಿದೆ ರೀ. ಖಾರಿಕ್ ಬೀಜ, ಖಾರಿಕದ ಬೀಜವನ್ನು ಕೂಡ ಒಂದ್ ವೇಳೆ ತಪ್ಪಿ ನುಂಗಿದ ಅದನ್ನು ಸುಟ್ಟು ಹಾಕುವಂತಹ ಸಾಮರ್ಥ್ಯ ಆ ಉದರಾಗ್ನಿಯೊಳಗಿದೆ. ಏನೆಲ್ಲ ಭಸ್ಮ ಮಾಡ್ತಾ ಇದೆ ಏನಿಲ್ಲದ. ನಾವೇನೇನು ಹಾಕ್ತೇವೆ, ಹಸಿ ಬಿಸಿ ನೀರ ಏನೇನು ಹಾಕ್ತೇವೆ ಅದನ್ನೆಲ್ಲ ಭಸ್ಮೀಭೂತ ಮಾಡ್ತಾ ಇದೆ ಏನಿಲ್ಲ ಉದರಾಗ್ನಿ. ಅದಕ್ಕೆ ಆ ಉದರಾಗ್ನಿ ಬಹಳ 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 ಕಠಿಣ ಇದೆ ಜಯಿಸು. ಅಲ್ಲಿ ನೀವು ವಾಸ ಮಾಡಿದ್ದೆ ನೋಡಪ್ಪ, ಕ್ರಿಮಿಗಳ ಜೊತೆಗೆ, ಮಲದ ಜೊತೆಗೆ. ಮಲದ ಚೀಲ ಬೇರೆ ಇತ್ತು, ನೀವು ವಾಸ ಮಾಡ್ಲಿಕ್ಕೆ ಒಂದು ನಿರ್ಮಲವಾದಂತಹ ಕೋಣೆ ಇತ್ತು, ಹಾಗಿಲ್ಲ. ಹಾಗಾದ್ರೆ ಅಲ್ಲಿ ಇಂದ್ರ ಭಾವನೆ ಭಾವಿಸ್ತಾ ಇದ್ದಾನ್ರಿ, ಕಲ್ಯಾಣಕರ ಭಾವನೆ. ಏನ ಅಂಥ ಗರ್ಭದೊಳಗಿರೋದಿದ್ರೂ ನನಗೆ ಮಾನ್ಯಿದೆ ಪ್ರಭು, ಆದ್ರೆ ನೀ ಮಾಡ್ತಿಲ್ಲ ಈ ಭವದಲ್ಲಿ ಕಾರ್ಯ. ಅಂಥ ಕಾರ್ಯ ಮಾಡುವಂಥ ಮನುಷ್ಯ ಭವ ನನಗೆ ಬೇಕು. ದೇವನ ಉತ್ಪತ್ತಿ ಉಪಪಾದ ಶಯ್ಯೆಯ ಮೇಲೆ ಆಗ್ತಿದೆ. ಮನುಷ್ಯನ ಉತ್ಪತ್ತಿ ಎಲ್ಲಿಂದ ಆಗ್ತಿದೆ? ಮಾತೆ ಗರ್ಭದಲ್ಲಿ. ಅನಿವಾರ್ಯವಾಗಿ ಇರಲೇಬೇಕು. ತೀರ್ಥಂಕರ ಕೂಡ 9 ತಿಂಗಳು 10 ತಿಂಗಳು ರೀ. ಪಾಂಡವ ಪುರಾಣದೊಳಗೆ ಪ್ರತಿಯೊಂದಕ್ಕೆ 10 ತಿಂಗಳಂತ ಹೇಳ್ತಾರೆ. ಅದ್ಯಾಕೆ ಈ ಪ್ರಕಾರದ ಭೇದ? ಅದನ್ನೇ ನಾವೀಗ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅದು ನಮ್ಮ ಪ್ರಯೋಜನಭೂತ ವಿಷಯನೂ ಅಲ್ಲ. ಹಾಗಾದ್ರೆ ಕಲ್ಯಾಣಕರ ತೀರ್ಥಂಕರರ ಮಾತೆಯ ಗರ್ಭದೊಳಗೆ ಅವತರಿಸುವುದ ಇಂದ್ರನಿಗೆ ಕಲ್ಯಾಣಕ. ಆಮೇಲೆ ತೀರ್ಥಂಕರ ಪ್ರತ್ಯಕ್ಷ ಜನ್ಮ ಆದ್ಮೇಲೆ ತಾನೇ ಮೋಕ್ಷದ ಸಾಧನೆ ಮಾಡ್ತಾ ಇದ್ದೇನೇನೋ ಅನ್ನುವಷ್ಟ ಅವನ ಭಾವದೊಳಗ ನಿರ್ಮಲತೆ ಬರ್ತಿದೆ. ಅದು ಜನ್ಮ ಕಲ್ಯಾಣಕ. ಅವನ ತಾನೇ ಪ್ರತ್ಯಕ್ಷ ಮೋಕ್ಷದ ಸಾಧನೆ ಮಾಡಬೇಕು ಅನ್ನೋಷ್ಟ ಆನಂದ ಆಗ್ತಿದೆ. ನೀ ಕಲ್ಪನೆಯಿಂದ ಹೇಳ್ತಿ ಇಲ್ಲ ಪ್ರಭು. ಆನಂದ ತಾಂಡವ ನೃತ್ಯ ಯಾಕೆ ಮಾಡಿದ? ಆನಂದ ನೃತ್ಯ ಯಾಕೆ ಮಾಡಿದ? ಪ್ರತ್ಯಕ್ಷ ತಾನೇ ಮೋಕ್ಷಕ್ಕೆ ಹೋಗಲಿಕ್ಕೆ ಇನ್ನು ಸಿದ್ಧ ಆಗಿದ್ದೇನೇನೋ ಅನ್ನುವಷ್ಟ ಆನಂದ ಆಗ್ತಿದೆ. ಅವನಿಗೆ ಕಲ್ಯಾಣಕರ. ನಿಮಗೆ ಅಂದ್ರೆ ರೊಕ್ಕ ಕೊಟ್ಟ ಅಭಿಮಾನ ಮಾಡ್ರಿ ನೀವು ಇಂದ್ರಗೆ, ಹೌದು ಅಥವಾ ಇಲ್ರಿ? ಆಮೇಲೆ ಅದು ಪಂಚಕಲ್ಯಾಣ ಮುಗಿದ ಮೇಲೆ ನಿಮ್ದು ಇಂದ್ರ ಅನ್ನೋ ಭಾವನೆ ಹೋಗಿರೋದೇ ಇಲ್ರಿ. ಪ್ರತ್ಯಕ್ಷ ಸ್ವರ್ಗದಿಂದ ಇಂದ್ರ ಬಂದ ಹಾಗೆ ನಿಮ್ದು ಇರ್ತಿದೆ, ಇಂದ್ರ ಆಗಿ ಇಳಿದು ಬಂದವ್ರ ಹಾಗೆ. ಅಲ್ಲೇನು ಮಾಡಿದ್ರೆ ದಾನದೀಯ ಅಭಿಮಾನದೀಯ. ಅದರಿಂದ ಏನಾಗೋದು? ಇಂದ್ರಾಗಿ ನರಕಕ್ಕೆ ಹೋಗೋ ಪಾಡೆ ಐತ್ರಿ ಇಲ್ಲಿ. ಕೃಷ್ಣ ಯಾವ ತಪ್ಪಿನಿಂದ ನರಕ? ಕೃಷ್ಣ ಯಾವ ತಪ್ಪಿನಿಂದ ನರಕ? ತಪ್ಪದ ಮಾತನೇ ಇಲ್ಲ. ನಾರಾಯಣ ಪ್ರತಿ ನಾರಾಯಣ ಎಲ್ಲ ನಿಯಮದಿಂದ ನರಕಿಗಾಮಿ. ಅವು ನಮಗೆ ತಿಳಿದು ಬರುವಂತಹ ತಪ್ಪನೇ ಅಲ್ಲ. ದಶಾನನ ಅಂತ ಹೇಳ್ತೇವೆ, ಸೀತಾಪಹರಣ ಮಾಡಿದ ಅಂತ ಹೇಳಿ ನರಕಾಯ ಬಂದಾಯಿತು. ನಮ್ಮ ಬುದ್ಧಿ ಮುಂದೆ ಅದು ಬುದ್ಧಿಗೆ ಮೀರಿದ್ದಿದ್ದೀರಿ. ಅದರ ಸಲುವಾಗಿ ನೋಡ್ರಿ, ಬುದ್ಧಿಗೆ ಮೀರಿದ್ದು ಎಷ್ಟೆಷ್ಟು ವಿಷಯ ಇದಾವೆ ನಮ್ಮ ಜನಾಗಮದಲ್ಲಿ.
ದ್ರವ್ಯಲಿಂಗಿ ಮಹಾಮುನಿ ಅನಂತ ಸಂಸಾರಿ ಇದನ್ನು 2ನೇ ನರಕದ ಸಮ್ಯಕ್ ದೃಷ್ಟಿ ಜೀವ, 2ನೇ ನರಕದೊಳಗೆ ಸಮ್ಯಕ್ ದೃಷ್ಟಿ ಜೀವ ಇರ್ತಾನೆ, ಅವ 2-3 ಕುದೊಳಗೆ ಮೋಕ್ಷ. ನಾವು ಸಂಯೋಗದ ಮೂಲಕ ಅದರ ಸಲುವಾಗಿನ ನಮಗೆ ಸಂಯೋಗ ಬುದ್ಧಿ ಇದೆ, ಬುದ್ಧಿ ಇದೆ ಅಲ್ಲ, ಇದು ಅತ್ಯಂತ ಅತ್ಯಂತ ಕ್ಲಿಷ್ಟ ಜಟಿಲಾಗಿ ಕೂತಿದೆ ರೀ ನಮ್ಗೆ. ಇಷ್ಟು ವಾಚನ ಮಾಡಿದ್ರೂ ಕೂಡ ನಿನ್ನೆ ಫೋನ್ ಮೇಲೆ 1 ಗಂಟೆಗಿಂತ ಜಾಸ್ತಿ ಮಾತಾಡೋರಿಗೆ ಮೀತಾ ಇಷ್ಟೆಲ್ಲ ಓದಿ ಗ್ರಂಥ ಮುಚ್ಚಿಟ್ಟು ಕೂಡಲೇ ನಮ್ಗೆ ಯಾಕೆ ರಾಗ ದ್ವೇಷ ಕ್ರೋಧ ಇವೆಲ್ಲ ಆಗ್ತವೆ ತಾಯಿ? ಅರೆ ಎಷ್ಟೆಲ್ಲ ಓದಿದ್ದೀನಿ ಅಂತ ಕೇಳಿ, ಎಷ್ಟು ಓದಿದ್ದೀನಿ ನಾವು? ಓದಿದ್ದೀವಿ ಎಷ್ಟು ಓದಿದ್ದೀವಿ? ಏನು ಓದಿದ್ದೀವಿ? ಅಕ್ಷರ ಓದಿರೋ ಓದೇ ಆಯ್ತೇನಾ? ಅದಕ್ಕೆ ಇವೆಲ್ಲ ಮಾತುಗಳು ದ್ರವ್ಯಲಿಂಗಿ ಮಹಾಮುನಿ ಆಗಿರ್ತಾನೆ, ಗ್ರಹಿತ ಮಿಥ್ಯಾತ್ವ ಸರ್ವಥಾ ಹೋಗಿರ್ತಿದೆ. ಜಿನೇಂದ್ರ ಪ್ರಭುಗಳ ನಿರ್ದೇಶದ ಅನುಸಾರವಾಗಿ ಪಂಚ ಮಹಾವ್ರತಗಳನ್ನು ನಿರತಿಚಾರವಾಗಿ ಪಾಲನೆ ಮಾಡ್ತಾನೆ. ಪ್ರಾಣ ಭೋಜನನು ಯಾವೊಂದು ವ್ರತದೊಳಗೆ ಅತಿಚಾರ ದೋಷ ತಗಲುಗೊಳ್ಳುವುದಿಲ್ಲ. ಆದ್ರೆ ಅಂಥ ಉತ್ಕೃಷ್ಟ ಶುಭ ಭಾವದೊಳಗೂ ಕೂಡ ಅನಂತ ಸಂಸಾರ ಇದೆ. ಇದು ನಮ್ಮ ಬುದ್ಧಿಗೆ ಯಾವಾಗ ನಿಲ್ಲುತ್ತಿದೆ ರೀ? ಅದಕ್ಕೆ ಎಷ್ಟೆಷ್ಟು ಮಾತು ಇವತ್ತು ಬಂದು ಮತ್ತೆ ಯಾವ್ಯಾವ್ದ್ರದ್ದು ಸ್ಪಷ್ಟೀಕರಣ ಆಗಬೇಕು ಬರ್ಕೊಂಡು ಬರ್ರಿ ನಾಳೆ ಎಲ್ಲರೂ. ಈಗ ಊರಲ್ಲಿ ಎಲ್ಲ ಸ್ಪಷ್ಟೀಕರಣ ಯಾವುದ್ರದ್ದು ಆಗೋದೇ ಇಲ್ಲ. ಪ್ರಸ್ತಾಪ ಆಗ್ತಿದೆ, ಸ್ಪಷ್ಟೀಕರಣ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಬೇಕಿಲ್ಲ. ಪ್ರಾಯಶ್ಚಿತ್ತನೂ ಆಗಿಲ್ಲ. ನೀವೆಲ್ಲ ಇಷ್ಟು ಯಾಕೆ ಹೇಳಿದ್ರಿ? ನಮಗೆ ಬೇಕಾಗಿತ್ತು. ಮತ್ತೊಂದು ಜೈನ ಪುರಾಣದೊಳಗಿಂದೇನು ರಾವಣದ ಯಾವ ವಿದ್ವಾನ್ ಈಗಿನ ವಿದ್ಯಮಾನ ವಿದ್ವಾನ್ ರಾವಣನ ತಿಳಿಯೋದು ಕಷ್ಟ ಇತ್ತು. ರಾಮನದೇ ಅವ್ರನ್ನೇ ದೇವ್ರಂತ ನಿಜವಾಗಿ ರಾಮಾಯಣದೊಳಗ ರಾವಣಂದೇ ಮಹಿಮೆ ಇದೆ. ಅವನ ಮಹಿಮೆ ತಿಳಿದು ಬಂದ್ರನ್ನ ರಾಮಾಯಣ ಓದಿದ ಹಾಗೆ. ಅವಂತೂ ತದ್ವ ಮೋಕ್ಷಗಾಮಿ ಇದ್ದ ಮೋಕ್ಷಕ್ಕೆ ಹೋದ, ಅದ್ರೊಳಗೆ ಏನು ಮಹತ್ವ ಇದೆ ರೀ? ಈ ರಾಮರಾಜ ಅಲ್ಲ, ರಾವಣ ರಾಜ ಆಗ್ಬೇಕಾಗಿತ್ತು. ಐತೆ ರೀ ರಾವಣ ರಾಜ. ರಾವಣ ರಾಜ ಆಗೋದು ಸಾಧ್ಯನೇ ಇಲ್ಲ. ಇವು ಬಲಾತ್ಕಾರ ಆಗ್ತಾರಲ್ಲ, ಆಗೋದು ಸಾಧ್ಯನೇ ಇಲ್ಲ. ರಾವಣ ಏನು ಮಾಡಿದ್ರೆ ಅಸಹಾಯಿ ಸ್ತ್ರೀಯನ್ನ, ಅಸಹಾಯಿ ಯಾರು ಸಹಾಯಕರಿದ್ದಾರೆ? ಅವಳ ಪಕ್ಷ ವಹಿಸುವಂಥವ್ರು ಯಾರಿದ್ದಾರೆ ಅಲ್ಲಿ? ಅಶೋಕವನದೊಳಗಾಗಲಿ ಅಥವಾ ಲಂಕಾನಗರಿಯೊಳಗಾಗಲಿ ಅವಳನ್ನ ರಕ್ಷಣೆ ಮಾಡುವ ಸಲುವಾಗಿ ಅಥವಾ ಅವಳ ಪಕ್ಷ ವಹಿಸುವ ಸಲುವಾಗಿ ಯಾರಿದ್ದರು? ಅತ್ಯಂತ ನಿರ್ಬಲ, ನೈಸರ್ಗಿಕವಾಗಿ ಅಸಹಾಯ, ಸಂಯೋಗ ಸಾಪೇಕ್ಷ, ಉಳಿದ ಯಾವುದೋ ಬಾಹ್ಯ ವಸ್ತುವಿನ ಅಪೇಕ್ಷಾದಿಂದ ಅಸಹಾಯಿ ಇದ್ದಳೇ ಇದ್ದಳು. ನೈಸರ್ಗಿಕವಾಗಿಯೂ ಅಸಹಾಯಿ. ಅವನು ಮೂರ್ಖಂಡದ ಅಧಿಪತಿ. ಏನು ಮಾಡಬಹುದಾಗಿತ್ತು ಯೋಚನೆ ಮಾಡಲಿ. ಮಂದೋದರಿ ಎಷ್ಟು ಉಪಯೋಗಿ ಅವನಿಗೆ, ಎಲ್ಲರೂ ಎಷ್ಟು ಸಹಾಯಕರಿದ್ರು. ಇಂದ್ರಜಿತನಂಥ ಮಗ ತಂದೆಯ ಅಪರಾಧವನ್ನ ಅಪರಾಧ ಅಂತೇಳಿ ಅವನ ಮನಸ್ಸು ಮನ್ನಿಸಲಿಕ್ಕೆ ತಯಾರಿಲ್ಲ. ಇಂದ್ರಜಿತ ವಿಭೀಷಣನ ಅವಸ್ಥಾ ಏನಾಯ್ತ್ರಿ? ದಶಾನನ ಸ್ವರ್ಗವಾಸ ಆದ ನಂತರ ಅರ್ಥಾತ್ ಮರಣ ಸಂಭವಿಸಿದ. ಸ್ವರ್ಗವಾಸ ಅಂದ್ರೆ ಅದನ್ನು ಮಾತಿನೊಳಗೆ ಹಿಡಿತಾರೆ. ಅವ್ನ ನರಕಕ್ಕೆ ಹೋದಲ್ವಾ? ದೂರವಾಣಿಯ ಮೂಲಕ ಪ್ರಶ್ನೆ ಬಂದಿದ್ರಿ ನನಗ. ಸ್ವರ್ಗವಾಸ ಅನ್ನೋ ಶಬ್ದ ಕೂಡ ನಾವು ಬಳಸಬೇಕಾದ್ರೆ ಅವನ ಸಲುವಾಗಿ ಕಠಿಣ. ವಿಭೀಷಣನ ಅವಸ್ಥೆ ಏನಾಯಿತು? ಹಾಗಾದ್ರೆ ಅವನ ವ್ಯಕ್ತಿತ್ವ ಎಂಥದ್ದೆ? ಅದು ಯಾರು ನೋಡೋರು? ಯಾರು ನೋಡೋರಂದ್ರೆ ಯಾರಲ್ಲೇ ಅಂಶ ಮಾತ್ರವೇ ಆ ಜಾತಿಯ ಒಂದು ವ್ಯಕ್ತಿತ್ವ ಅಂದ್ರೆ, ಒಂದು ಯೋಗ್ಯತೆ ಅಂದ್ರೆ ಅಂತರಂಗದೊಳಗೆ ಒಂದು ಅಂಶ ರೂಪದೆಂದರೆ ವಿದ್ಯಮಾನ ಇತ್ತು ಅಂತಂದ್ರೆ ಅವರು ನನಗೆ ಸಾಧ್ಯ. ಅದಕ್ಕೆ ಹೇಳುತ್ತಲ್ಲ, ಪ್ರಾಯಶ್ಚಿತ್ತದೊಳಗೆ ದಂಡನೆ ಯಾರು ಕೊಡ್ತಾರೋ, ಆಚಾರ್ಯರು ಯಾರಿಗೆ ಕೊಡ್ತಾರೋ,
ದ್ವಾದಶಾಂಗ ವಾಣಿಯೊಳಗೆ ದ್ವಾದಶಾಂಗದ ವಿಷಯದೊಳಗೆ ಪ್ರಕಾಂಡ ವಿದ್ವಾಂಸ ಇರಬೇಕು. ಉತ್ಕೃಷ್ಟ ದಂಡನೆ ಅವರಿಗಿದ್ದೀರಿ. ಉತ್ಕೃಷ್ಟ ದಂಡನೆ ಏನ ಅನ್ನೋದನ್ನು ಹೇಳಿದ್ದಾರೆ. ಯಾವಾಗ ಅದು ಗ್ರಂಥ ಪ್ರಕಟ ಆಗ್ತಿದೆ ಆಗುವುದಿಲ್ಲ, ಅದು ದೈವಾಧೀನ ಇದೆ. ಆದರೆ ನಮ್ದು ನಿಮ್ದು ಸಂಯೋಗ ಇದೆ ಅಂದಮೇಲೆ ವಚನದಿಂದ ಹೇಳಿಬಿಡುತ್ತಿದೆ. ಆಚಾರ ಸಾರದ ಮಾತು. ಉತ್ಕೃಷ್ಟ ದಂಡನೆ ಏನ ಅಂತಂದ್ರೆ, ಮುನಿ ಏನಾದರೂ ಅಪರಾಧ ಮಾಡಿದ್ರೆ, ಅಪರಾಧ ಯಾವ್ದ ಅನ್ನೋದು ನಾಳೆ ಹೇಳ್ತೇನೆ, ಸಮಯ ಹೋಗ್ತಿದ್ದೀರಿ. ಅಪರಾಧ ಮಾಡಿದ್ದ ಅಂತಂದ್ರೆ ಆ ಅಪರಾಧಕ್ಕೆ ದಂಡನೆ, ಉತ್ಕೃಷ್ಟ ದಂಡನೆ ಕೊಡಬೇಕಾದ್ರೆ ಅವನು ಸ್ವಯಂ ಉತ್ಕೃಷ್ಟ ಬೇಕು. ಏನು ಬೇಕು ಅಂತಂದ್ರೆ ಅವನು 12 ಅಂಗದ ಜ್ಞಾನಿ ಬೇಕು, ವಿಶುದ್ಧ ಪರಿಣಾಮಿ ಬೇಕು, ಮಹಾಪುರುಷಾರ್ಥಿ ಬೇಕು, ಮತ್ತು ವಜ್ರ ವೃಷಭ ನಾರಾಜ್ಯ ಸಂಹನನಧಾರಿ. ಏನು ಅವನಿಗೆ ದಂಡನೆ? ಉತ್ಕೃಷ್ಟ ದಂಡನೆ ಏನ ಅಂತಂದ್ರೆ 12 ವರ್ಷಗಳವರೆಗೆ, ವರ್ಷದಾಗ 6 ತಿಂಗಳು ಉಪವಾಸ ಮಾಡೋದು. 12 ವರ್ಷಗಳವರೆಗೆ. ಈ ವಿಷಯ ಬಂದ ನಂತರ ಒಳ್ಳೇದಾಯ್ತಲ್ಲ ನನಗೆ ಈ ಗ್ರಂಥ ಅನುವಾದಕ್ಕೆ ತಗೊಂಡಂತ ಅಂತೇಳಿ ಧನ್ಯ ಧನ್ಯ ಅನ್ನಿಸ್ತಿದೆ. ಈ ವಿಷಯ ನನ್ನ ಜೀವನದೊಳಗೆ ಬಂದೇ ಇರಲಿಲ್ಲ, ಶಬ್ದ ನೋಡೇ ಇರಲಿಲ್ಲ. ಜಿನವಾಣಿಯ ಮಹಿಮೆ ಎಷ್ಟು ಬರಬೇಕಾರೆ ನನಗೆ ಎಷ್ಟೊಂದು ವಿಷಯಗಳನ್ನು ತಿಳಿಸ್ತಾ ಇದ್ದಾಳಲ್ಲ. ಅಂಥ ಜನ್ಮದಾತು ಮಾತೆ ಯಾರಿಗೆ ಸಾಧ್ಯ ಇದೆ? ಯಾರಿಗೂ ಸಾಧ್ಯ ಇಲ್ಲ. ಶರೀರಕ್ಕೆ ಜನ್ಮ ಕೊಡುವಂತಹ ಮಾತೆಯೊಳಗೆ ಅಂಥ ಯಾವ ಪ್ರಕಾರದ ಸಾಮರ್ಥ್ಯ ಈಗಿನ ಕಾಲದೊಳಗಡೆ ಸಾಧ್ಯ ಇರೋದು. ತೀರ್ಥಂಕರ ಮಾತೆಯಲ್ಲೇನೂ ಇರುವುದಿಲ್ಲ. ಅದೇ ತೀರ್ಥಂಕರಲ್ಲಿ ಮತೀಶ್ವರತ ಅವಧಿಜ್ಞಾನ ಗರ್ಭದೊಳಗೂ ಕೂಡ ಇರ್ತಿದೆ ಅಂದಮೇಲೆ ಅವರಿಗೆ ತಿಳಿಸುವ ಅವಶ್ಯಕತೆ ಆ ಮಾತಿಗೆ ಪ್ರಶ್ನೆ ಇಲ್ಲ. 12 ವರ್ಷಗಳವರೆಗೆ ಗೌರಣ್ಣ. ಹಾಗಾದ್ರೆ ಮನಿ ಜೀವನ ಕಚ್ಚಿನಿಂದ ಏನು ಸುಲಭಿದೆ? ದ್ರವ್ಯಾಮಿ ಹೇಳ್ತು ಸುಲಭಿದೆ ಅಂತ ಹೇಳಿ. ಅದು ಯಾವ ದೃಷ್ಟಿಕೋನದಿಂದ ಹೇಳಿದೆ? 12 ವರ್ಷಗಳವರೆಗೆ, ವರ್ಷದೊಳಗೆ 6 ತಿಂಗಳು ಉಪವಾಸ ಮಾಡಿದ್ರು. ಹೇಡಿಗಳು ಮಾಡ್ಲಿಕ್ಕೆ ಸಾಧ್ಯ ಇದೆ? ಈಗ ದೀಕ್ಷಾ ತಗೊಂಡು ಮಾಡ್ಲಿಕ್ಕೆ ದೀಕ್ಷಾ ತಗೊಂಡು ದೀರ್ಘಕಾಲಗಳಿರ್ಬೇಕಂತ, ದ್ವಾದಶಾಂಗದೊಳಗೆ ಪಾರಾಂಗತ ಇರ್ಬೇಕಂತ, ವಿಶುದ್ಧ ಪರಿಣಾಮಧಾರಿ ಇರ್ಬೇಕಂತ. ವಜ್ರ ವೃಷಭನ ಇಂಥದ್ದು ದಂಡನೆಯನ್ನ, ಪ್ರಾಯಶ್ಚಿತ್ತ ತಪಸ್ಸನ್ನ ಆಚಾರ್ಯರು ಕೊಟ್ಟ ನಂತರ ಸಂತೋಷದಿಂದ ಅವನಿಗಿಷ್ಟು ಧನ್ಯ ಅನ್ನಿಸ್ತಿದೆ ಅಂತ ನನ್ನ ಅಪರಾಧದ ಸಲುವಾಗಿ ಯೋಗ್ಯ ದಂಡನೆ ಕೊಟ್ಟಂಥ ಈ ಪರಮ ಉಪಕಾರಿ ಗುರುಗಳ ಸಲುವಾಗಿ ಎಷ್ಟು ಕೃತಜ್ಞರು. ಎಂಥ ಭಾವ ಬರ್ತಿದ್ದೀರಿ. ನೀನು ಹೇಳಿತ್ತಲ್ಲ, ಯಾರಾದರೂ ಏನಾದರೂ ಅಂದ್ರು ಅಂತಂದ್ರೆ ನಮಗದು ಒಳಗೆ ಇರತೈತಿ, ಮರೆಯೋದೇ ಇಲ್ಲ. ಅದು ನಮ್ಮನ್ನು ದುರ್ಗತಿಗೆ ತಗೊಂಡು ಹೋಗಿನ ಅದು ಮರ್ತಾರೆ ಮರೆಯೋದ, ಅಥವಾ ತನ್ನ ಕೆಲಸ ಮಾಡೇನ ತೀರೋದ್ರೆ ಅದ. ಹಾಗೆ ಅದನ್ನು ನಾವು ಸಂಭಾಳಿಸಿ ಇಡ್ತೇವ್ರಿ. ಒಂದು ವೇಳೆ ಅದು ಸ್ವಯಂ ಮರೆಯುವ ಹಾಗಿದ್ರೂ ನಾವು ಮರೆಯುತ್ತೇವೆ. ಪದೇ ನೆನೆಸಿಕೊಂಡ ಆ ಪ್ರಕಾರದ ವೈರವನ್ನು ಸಾಧಿಸ್ತಾ ಇರ್ತೇವೆ. ಜನ್ಮ ಕಲ್ಯಾಣಿಕ ಯಾರಿಗೆ? ಪ್ರತ್ಯಕ್ಷ ತಂದೆ, ಆತ್ಮ ಸಾಧನೆ ಮಾಡುವಂತಹ ಮನುಷ್ಯ ಜನ್ಮ ತಾನೇ ಧಾರಣ ಮಾಡಿದ್ದೇನೇನೋ ಅನ್ನೋಷ್ಟು ಆನಂದ ಆಗ್ತಿದೆ. 1000 ಕಣ್ಣಿನಿಂದ ನೋಡ್ತಾನೆ, ಅದು ಜಡರೂಪವನ್ನು ನೋಡ್ತಾನೆ, ಅಂತರಂಗದ ವಿಶುದ್ಧಿಯನ್ನು ನೋಡ್ತಾನ್ರಿ. ಅಂತರಂಗ 1000 ಕಣ್ಣಿನಿಂದ ನೋಡಿದ್ರೂ ಆಗ ಈಗ ಜನ್ಮ ತಾಳಿದಂತಹ ಶಿಶುವನ್ನ 1000 ಕಣ್ಣಿನಿಂದ ನೋಡಿದ್ರೂ ಅವನಿಗೆ ತೃಪ್ತಿ ಇಲ್ಲ. ತಾಂಡವ ನೃತ್ಯ ಮಾಡುತ್ತಾನೆ, ತೃಪ್ತಿ ಇಲ್ಲ. ಅರ್ಥಾತ್ ಆ ಜೀವದ ಆ ತೀರ್ಥಂಕರ ಆಗುವಂಥ ಅದೇ ಭಾವದಿಂದ ಸಾಕ್ಷಾತ್ ಮೋಕ್ಷಕ್ಕೆ ಲಂಘಿಸುವಂಥ ಅನೇಕ ಜೀವರುಗಳಿಗೆ ಮೋಕ್ಷ ಮಾರ್ಗವನ್ನು ಪ್ರಶಸ್ತಗೊಳಿಸುವಂಥ, ಸಂಸಾರ ಮಾರ್ಗದಿಂದ ಬಿಡಿಸುವಂಥ ಆ ಅಂತರಂಗದ ವಿಶುದ್ಧಿಯನ್ನ ನೋಡಿ ಅವನಿಗೆ ಅಷ್ಟು ಆನಂದ ಆಗ್ತಿದೆ. ಎಷ್ಟು ನೋಡಿದರೂ ತೃಪ್ತಿ. वितरागतीची महिमा ही सगळी इंद्राला येते सांगण्यानुसार ಅಂತರಂಗದ ಶುದ್ಧಿಯ ಮಹಿಮೆ ಇದೆ. ತೀರ್ಥಂಕರ ಸ್ವರೂಪ ಸುಂದರ, ಅನುಪಮ ಸುಂದರ ಹೆಂಗಿರ್ತೈತೆ ಅನ್ನೋ ಪ್ರಮಾಣ ಸಾರದಲ್ಲಿ ನಿಮಗೆ ಶಬ್ದ ಕೇಳಿ ವಿಕಾರ ರೂಪ ನಿಮಗೆ ಸುಂದರತಾ ತಿಳಿಬಹುದು. ಆದ್ರೆ
ಸಾಕ್ಷಾತ್ ತೀರ್ಥಂಕರ ನೋಡಿದ್ರೆ ಯಾವುದೂ ವಿಕಾರ ಬರೋಂಗಿಲ್ಲ ಅಂತ ರೂಪ ಇರ್ತೈತೆ. ಅದಂತೂ ಶಾರೀರಿಕ ರೂಪ. ಹೌದು. ಅಂದ್ರೆ ಯಾವ ಜೀವಕ್ಕ ಯಾವುದೇ ರೀತಿಯ ವಿಕಾರ ಆಗುವುದಿಲ್ಲ. ಇಲ್ಲ ಅಂದ್ರೆ ತೀರ್ಥಂಕರ ನೋಡಿದ್ರೆ ವಿಕಾರ ರಹಿತ ಜೀವ ಆಗ್ತೈತೆ. ಅದೇ ರೀ ಅಂಥೇಳಿನ ಈ ಕಾಲದೊಳಗೆ ತೀರ್ಥಂಕರರ ಉಪಸ್ಥಿತಿ ಇಲ್ಲ ಇದೇನು ಮಾತಿದೆಯಲ್ಲ, ಇದರಿಂದ ನಮ್ಮ ಅಯೋಗ್ಯತೆ ಲಕ್ಷ್ಯಕ್ಕೆ ಬರಬೇಕು. ನಮ್ಮ ದುರ್ಭಾಗ್ಯಪೂರ್ಣ ಜೀವನ. ಕೇವಲ ಜ್ಞಾನ ಆದ ನಂತರ ಸಂವತ್ಸರದೊಳಗೆ ಏನೇನು ಮಹಿಮೆ ಇರ್ತಿದೆ. ಮೂಗು ಮಾತಾಡಲಿಕ್ಕೆ ಶುರು ಮಾಡ್ತಾನೆ, ಕುಂಟ ನಡಿಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಏನಿದೆ ವಿಶ್ವಾಸ ಕೂಡ ಆಗುದಿಲ್ರಿ ನಮ್ಗೆ. ಇಂದಿನ ಯಾವ ಅನಾರ್ಯ ವಿದ್ಯೆಯನ್ನು ಕಲಿತಿರುವಂತಹ ಯುವಕ ಯುವತಿಯರದಲ್ಲ, ಅವ್ರಿಗೆ ಈ ಮಾತಿನ ವಿಶ್ವಾಸ ಕೂಡ ಆಗೋದಿಲ್ಲ. ನಮ್ಗೇನು ವಿಶ್ವಾಸ ಆಗ್ತಿದೆ ಅದು ಒಂದು ಪ್ರಕಾರ ಅಂಧ ವಿಶ್ವಾಸ ಅಂತ ಹೇಳಿನೂ ಒಂದ್ ವೇಳೆ ಕರ್ಕೊಳ್ಬಹುದ್ರೆ ನಾವು. ನಿಜವಾಗಿ ವಿಶ್ವಾಸ ಆಗ್ತಿತ್ತು ಅಂತಂದ್ರೆ ನಮ್ದು ಜೀವನದ ದಿಕ್ಕು ಬದಲಿ ಆಗ್ತಿತ್ತು. ಟೈಮೇ ಇರೋದಿಲ್ವಲ್ಲ ಅಂತ ಹೇಳಿ. ಹೌದು, ಟೈಮೇ ಇರೋದಿಲ್ಲಲ್ಲ ಅಂತ ಬಿಡ್ಕೊಂಬಂದ ಅಂದ್ರೆ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಪಾಪ ಅಂತೂ ತಿನ್ನಲಿಕ್ಕೇನೂ ಟೈಮ್ ಇಲ್ಲ. ಮತ್ತೆ 80,000, 1 ಲಕ್ಷ, 2 ಲಕ್ಷ ಪಗಾರ ಏನ್ ಮಾಡೋದಲ್ಲ. ಒಂದು ಗಂಜಿ ಕೊಡಿದ್ರೂ ಶಾಂತಿ ಇದೆ ಅಥವಾ ಇಲ್ರಿ? ಅಂದ್ರೆ ನಮ್ಮ ಹಿಂದಿನವ್ರ ಜೀವನ ಎಷ್ಟು ಧನ್ಯ. ಇಂದಿನ ಆ ಯಾವ ವಿಜ್ಞಾನ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಆಕರ್ಷಿತ ಆಗಿ ನಮ್ಮ ಜೀವನದೊಳಗ ಶರವೇಗದಿಂದ ಏನು ಬದಲಾವಣೆ ನಡೆದದ್ದೇ ಇದೆ. ಆ ಬದಲಾವಣೆಯ ಇದರೊಳಗೆ ಸುಳಿಯಲ್ಲಿ ಸಿಲುಕಿಕೊಂಡಿರುವಂತಹ ನಮ್ಮ ಜೀವನ ಎಷ್ಟು ವ್ಯತ್ಯಾಸ ಇದೆ. ಅವರೆಷ್ಟು ಸಂತುಷ್ಟ ಇದ್ರು, ಪರಿತೃಪ್ತಿ ಇದ್ರು ತಮ್ಮ ಜೀವನ. ಬರೀ 50 ವರ್ಷದ ಹಿಂದಿನ ಜೀವನ ನೋಡಿದರೆ, ಇನ್ನು 100-200 ವರ್ಷಗಳ ಹಿಂದಿನ ಜೀವನ ನೋಡಿದರೆ ಏನಿದೆ? ಅವಾಗ ಎಷ್ಟು ಸಮಯ ಇರ್ತಿತ್ತು. ಇಲ್ಲ ಈಗೂ ಐತಿ. ಈ ಮೊಬೈಲು ಟಿವಿ ಸಮಯ ಇರುವಷ್ಟೇ ಐತಿ. ನೀವು ಅದರ ಕಡೆ ಲಕ್ಷ್ಯ ಕೊಡಲಿಲ್ಲ. ಉಪಯೋಗ ಪ್ರಕಾರ ಉಪಯೋಗ ತಗೋಲಿಲ್ಲ ಅಂದ್ರೆ ನಾವು ಉಪಯೋಗನ ತಗೊಳ್ತಾ ಇದ್ದೇವೆ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತೈತ್ರಿ. ನೀವು ಖಾಲಿ ನೋಡೋದಿಲ್ಲ, ಖಾಲಿ ಬೇಕಾರದೇ ಈ ಪರಿಸ್ಥಿತಿ ಐತಿ ಈಗ ವಾತಾವರಣ. ಹೌದು, ಇದು ಹೀಗೆ ಇರೋದ್ರೆ ವಿರುದ್ಧ ರುಚಿಯುಳ್ಳವರ ಮಾತಿನೊಳಗ, ಪ್ರವೃತ್ತಿಯೊಳಗ, ವಿಚಾರದೊಳಗ ವಿರೋಧನೇ ಇರೋದಿಲ್ಲ. ಸ್ವಾಧ್ಯಾಯ ಮಾಡ್ಕೊಂಡು ಕೂತವ್ರಿಗೆ ಏನು ಕೆಲಸ ಇಲ್ಲ, ಲೋಕದೊಳಗೆ ಇವ್ರದ್ದೇನು ಬೆಲೆ ಇಲ್ಲ. ಅದಕ್ಕೆ ಈ ಕಾರ್ಯ ಮಾಡಿದ್ದಾರೆ. ಜ್ಞಾನ ಇದೆಯಲ್ಲ, ಆ ಜ್ಞಾನನ ವಿಪರೀತ ಮಾರ್ಗವನ್ನ ಆಯ್ದುಕೊಂಡಿತು ಅಂತಂದ್ರೆ ಆ ಜ್ಞಾನನ ಜೀವವನ್ನ ಜಡವನ್ನಾಗಿಸ್ತಿದೆ. ಆ ಜ್ಞಾನನ ಸುಧಾರ ವಿಪರೀತ ಮಾರ್ಗದ ಆಯ್ಕೆ ಮಾಡಿತಲ್ಲ, ಆ ಜ್ಞಾನನ ಜೀವವನ್ನ ಜಡವತ್ ಮಾಡ್ತಿದೆ, ಜಡ ಸ್ವರೂಪ ಮಾಡ್ತಿದೆ. ಗಣಿತ ಗೊತ್ತಾಗ್ತಾ ಇದೆ ನನಗೆ, ಯಾವುದರಿಂದ ಯಾವ ಲಾಭ ಇದೆ ಅಂತ. ಒಮ್ಮೆ ಪ್ರೂಫ್ ನೋಡ್ತೇನೋ, ಒಮ್ಮೆ ವಾಚನ ಮಾಡ್ತೇನೋ, ಒಮ್ಮೆ ವಾಚನ ಕೇಳಲಿಕ್ಕೆ ಕೊಡ್ತೇನೋ, ಆದರೆ ಯಾವುದರೊಳಗೆ ನನ್ನ ಉಪಯೋಗ ಅಧಿಕ ಇದಾಗ್ತೈತಿ ಅನ್ನೋದು ನನಗೆ ತಿಳಿಸ್ತಾ ಇದೆ. ಸುಳ್ಳ ತಗೊಂಡಿನಲ್ಲ ಅಂತ ಹೇಳಿ ನೀನು ಅನಿಸ್ತ, ಅದೇ ನೀ ಅಂತ ತಗೊಂತೀಯ, ಅದು ಬರೋದಿತ್ತು ಬಂದಿತ್ತು, ಅದು ನಿನಗೆ ನನ್ನ ನೋಡಂತ ಹೇಳ್ತಾ ಇದೆಯಲ್ಲ. ಪ್ರೂಫ್ಸ್ ತಪಾಸಣೆ ಮಾಡೋದು, ಬರೆಯೋದು, ಅದೆಲ್ಲ ಒತ್ತಡೆ ನಿಮ್ಮ ಭಾವದಿಂದ ಚಿಂತನೆ ಆಗ್ತದೆ. ಇದು ಬಹಳ ಅದು ಇದನ್ನೆಲ್ಲ ಬಿಟ್ಟ ನಂತರ ಇದ್ರದ್ದು ಎಷ್ಟು ಅವಲಂಬನೆ ಇರ್ತಿತ್ತಲ್ಲ ಅದರ ಅನುಸಾರ ತಾನೇ ನಡೆದಿರ್ತದೆ. ಹಿಂದಕ್ಕೆ ಕಥೆ ಹೇಳಿದ್ದೆನ್ನ ಲೌಕಿಕದೊಳಗೆ ಭಾರತದ ಮೊದಲನೇ ಮಹಿಳಾ ಡಾಕ್ಟರ್ ಆನಂದಿ ಗೋಪಾಲ್ ಅಂತ ಹೇಳಿ ಬರ್ತಿರ್ತಾರೆ ಮರಾಠಿಯೊಳಗೆ ಸೀರಿಯಲ್. 9 ವರ್ಷದೊಳಗೆ ವಿಧವಾಗಿರ್ತಾಳ್ರಿ ಆಕೆ. ಇಲ್ಲ ವಿಧವಾ ಅಲ್ಲ, 9 ವರ್ಷ ಬಾಲ್ಯ ವಿವಾಹ ಮಾಡಿರ್ತಾರೆ. ಅವನು 25 ವರ್ಷದ ಇರ್ತಾನೆ, ಈಕೆ 9 ವರ್ಷದ. ಅವನು ಸಮಾಜಕ್ಕೆ ವಿರುದ್ಧಾಗಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವುದರ ಸಲುವಾಗಿ ಇದು ಮಾಡ್ತಾ ಆಕೆಗೆ ಕಲಿಸ್ತಿರ್ತಾ. ಆಕೆ ಚಂತನಕ ಸಣ್ಣಕ್ಕೆಲ್ಲ ಮನೆ ಕೆಲಸನ ಮಾಡೋದ, ಅತ್ಯನ ಸೊಸೆ ಸಣ್ಣಕ್ಕಿದಾಳು ಅಂತ ಹೇಳಿ ಅವಾಗೇನು ಇರ್ಲಿಲ್ರಿ.
ಈಗೆಲ್ಲ ಬದಲಾವಣೆ ಆದದ್ದಿದೆ, ಕಾನೂನಿನ ಆಧಾರದಿಂದ ಆದದ್ದಿದೆ, ಮಾನವೀಯತೆಯಿಂದಲ್ಲ. ಓ ಅಲ್ಲಿ ಇಡೀ ದಿವಸದ ಸಣ್ಣ ಹುಡುಗಿ ದುಡಿಯೋದು, ಸಾಯಂಕಾಲ ರಾತ್ರಿ ಪೋಸ್ಟ್ದಾಗ ಕೆಲಸ ಮಾಡ್ತಿದ್ದ. ಆಕೆಗೆ ಕೆಲಸ, ಆಕೆ ನಿದ್ದೆ ಮಾಡೋಕ್ಕೆ ಆಕೆಗೆ ಹೊಡೆಯವ್ರಿ. ಆಮೇಲೆ ಅವನು ತಿಳ್ಕೊಂಡ ಏನು ಮಾಡೋದ, ಪಾಪ ಜೀವ ಸೋಲ್ತಿದ್ದೆ ಅಂತೇಳಿ. ಆದ್ರೆ ನಾವು ಕಲ್ಸೋದು ಬಿಡಲಿಲ್ಲ. ಆಕೆ ಆ ಬೆಳಗಳು ನಿದ್ರೆ ಮಾಡ್ತಿದ್ದಳು ಮತ್ತು ಬೆಳಗ್ಗೆ ಸಂಜೆಗೆ ಕಲಿಸಿದ ಪಾಠ ಹೇಳ್ತಿದ್ದಳ್ರಿ ಅವನಿಗೆ. ಅಂದ್ರೆ ನಿದ್ರೆಯೊಳಗೆ ಅದರದ್ದೇ ಚಿಂತನೆ ಮಂಥನ ನಡೀತಿತ್ತು. ಆಕೆ ಡಾಕ್ಟರ್ ಆದರೂ ವಿದೇಶಕ್ಕೆ ಹೋಗಿ, ಆದರೆ ಅಲ್ಲಿ ರೋಗಗ್ರಸ್ತಾಗಿ ಅಲ್ಲಿಯೂ ಮತ್ತು ತತ್ವ ಎಂಥದ್ದು ಬಂತು ಆಕೆ ಜೀವನದೊಳಗೆ ಅಂತಂದ್ರೆ, ಆಕೆ ಇನ್ನೊಬ್ಬರ ರೋಗ ದೂರ ಮಾಡೋದಂತೂ ದೂರ ಉಳಿತು ಮಾತು, ಆದರೆ ರೋಗಗ್ರಸ್ತಾಗಿ ಸತ್ತು ಹೋಗಳು ಅಂತ. ಇದು ತತ್ವಜ್ಞಾನ, ಇದು ವಾಸ್ತವಿಕತೆ. ಅಂದ್ರೆ ಮನುಷ್ಯ ಮಾಡೋದು ಏನು ಸಾಧ್ಯ ಇಲ್ಲ. ಇದು ನಮ್ಮಂಥವ್ರು ತಿಳಿಯೋದ್ರೆ, ಅಲ್ಲಿ ಕಥೆ ನೋಡೋರಿಗೆ ಅಯ್ಯೋ ಪಾಪ ಅಂತೇಳಿ ಅವನ ಭಾವನಾ ಸಫಲ ಆಗಲಿಲ್ಲಲ್ಲ ಎಷ್ಟು ಕಷ್ಟಪಟ್ಟಿದ್ದ. ಮತ್ತೊಂದು ಕಥೆ ಇದ್ದರೆ ಎಲ್ಲಿ ಮ್ಯಾಗ್ಜಿನ್ಗಳ್ದಾಗ ಅದ ಮೊದಲು ಓದಿದ್ದ. ಪ್ರತಿ ಸಲ ತಾಯಿಯಾಗುವ ಒಂದು ಉತ್ಕಟ ಭಾವದಿಂದ ಗರ್ಭಧಾರಣ ಆಗುತ್ತಿತ್ತು ಓರ್ವ ಮಹಿಳೆಗೆ. ಪ್ರತಿ ಸಲ ಆ ಮಗು ಸತ್ತದ್ದನ್ನು ಹುಟ್ಟುತ್ತಿದ್ದಾರೆ, ಅರ್ಥಾತ್ ಗರ್ಭದಿಂದ ಹೊರಗೆ ಬರುವ ವೇಳೆಗಳೊಳಗೆ ಸತ್ತನ ಬರ್ತಿದ್ದಾರೆ. 4 ಆಯ್ತು, 5 ಆಯ್ತು, 6 ಆಯ್ತು, ತೀರಾ ನಿಶ್ಶಕ್ತಿ. ಇನ್ನು ಬೇಡ ಅಂಥೇಳಿ ಗಂಡ ಹೇಳ್ತಾ ಇದ್ದಾನೆ, ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲ, ನಾ ಬಂಜ ಅನ್ನಿಸ್ಕೊಳ್ಳೋ ಪಟ್ಟ ನಾ ಅದರಿಂದ ಬಿಡುಗಡೆ ಹೊಂದಬೇಕು. ಅಂಥ ಒಂದು ಮನೋಬಲದಿಂದ ಕೊನೆಗೆ 6, 7 ಆದಮೇಲೆ ಪುನಃ ಗರ್ಭಧಾರಣ ತೀರವಿ ಅಶಕ್ತ ಆಗ್ತಾಳೆ, ಮಗುವಿಗೆ ಜನ್ಮ ಕೊಡ್ತಾಳೆ, ಆಕೆ ಸತ್ತು ಹೋಗ್ತಾಳೆ. ಅದರ ಶೀರ್ಷಿಕೆನ ಹೀಗಿತ್ತು, ಕೊನೆಗೆ ತಾಯಿ ಬಂಜೆಯಾಗಿಯೇ ಸತ್ತಾಳ. ತಾಯಿ ಆದಳು, ಆದರೆ ಆಕೆ ಸತ್ತದ್ದು ಮಾತ್ರ ಬಂಜೆ. ಇಂಥವು ಎಷ್ಟೋ ಬೋಧಕ ಕಥಾ ಇರ್ತಿದ್ದರೆ ಅವೆಲ್ಲ ಈಗ ಅಧ್ಯಾತ್ಮಕ ಅಥವಾ ತತ್ವ ದೃಷ್ಟಿಯಿಂದ ಅವಲೋಕನೆ ಮಾಡಿದರೆ ಜೀವದ ಆಶೆ ಎಷ್ಟು ನಿರರ್ಥಕ ಇದೆ. ಜೀವ ಇಂಥ ಒಂದು ನಿರರ್ಥಕ ಆಶೆಯಿಂದ ಇಂಥ ಬೆಲೆ ಬಾಳುವ ಮನುಷ್ಯ ಭಾವವನ್ನು ಕಳ್ಕೊಳ್ತಿದೆ ಅಲ್ಲ ಅಂಥೇಳಿ ಈಗ ದೃಷ್ಟಿ ಬರುವುದರಿಂದ ಆ ಎಲ್ಲ ಕಥೆಗಳಲ್ಲಿ ಒಂದು ಪ್ರಕಾರದ ರಸ ಅನ್ನಿಸ್ತಿದೆ. ಸಮಯ ಎಲ್ಲಕ್ಕಿಂತ ಭಯಾನಕ ಮತ್ತು ಹಾನಿಕಾರಕ ಏನಿದ್ರು ಆಗ್ತಿತ್ತು ನೋಡ್ರಿ ಸಮಯ. ಹಾಗೆ ನಮ್ಮ ಜೀವನದೊಳಗೆ ನಮಗೆ ಸಮಯ, ಈ ಮನುಷ್ಯ ಜೀವನದ ಸಮಯ ಆಯಿತು ಅಂತಂದ್ರೆ